ನಾನು ಹಂಚಿಕೊಳ್ಳುವಂತ ಒಂದು ಪ್ರಸ್ತಾಪ ಇದು ಬಹಳ ಒಂದು ಮುಖ್ಯವಾದಂತ ಮತ್ತೊಂದು ಪ್ರಸ್ತಾಪವಾಗಿರುತ್ತದಾಗಿದೆ. ಅದು ವಿಶ್ವಾಸಿಗಳ ಸವಾಲುಗಳು, ದ ಚಾಲೆಂಜಸ್ ಆಫ್ ದ ಬಿಲೀವರ್ಸ್. ಯೇಸು ಸ್ವಾಮಿಯ ನಂಬುತ್ತೇವೆ ನಿಜ. ಯೇಸು ಸ್ವಾಮಿನ ನಂಬಿದ ಮೇಲೆ ನಮ್ಮ ಜೀವಿತಗಳಲ್ಲಿ ಬರುವಂತಹ ಹೋರಾಟಗಳು, ನಮ್ಮ ಜೀವಿತದಲ್ಲಿ ಎದುರಿಸುವಂತಹ ಸವಾಲುಗಳು ಮತ್ತು ಅದನ್ನ ನಾವು ಹೇಗೆ ಎದುರಿಸಬೇಕು, ಹೇಗೆ ನಾವು ಕ್ರಿಸ್ತನ ಮೆಚ್ಚುವಂತ ರೀತಿಯಲ್ಲಿ ಜೀವಿಸಬೇಕಿರುವಂತಹ ಸಂಗತಿಗಳನ್ನ ನಾವು ಗ್ರಹಿಸುವಂತವರಾಗಿದ್ದೇವೆ. ಆದ್ದರಿಂದ ಧ್ಯಾನಿಸುವಂತ ಈ ವಾಕ್ಯಗಳು ಬಹಳ ಗಂಭೀರವಾದವುಗಳು. ಹೆಚ್ಚಿನ ರೀತಿಯಲ್ಲಿ ದೇವರ ವಾಕ್ಯವನ್ನ ಇವತ್ತು ನಾವು ನಿಮಗೆ ಕೊಡುವಂತನಾಗಿದ್ದೇನೆ. ದಯವಿಟ್ಟು ಇದುಗಳ ನೀವು ಕೂಡ ಬಹಳ ಗಂಭೀರವಾದ ರೀತಿಯಲ್ಲಿ ಇದನ್ನ ನೀವು ಆಲೋಚನೆ ಮಾಡಬೇಕು, ಧ್ಯಾನಿಸಬೇಕೆಂಬುದಾಗಿ ನಿಮ್ಮನ್ನ ಪ್ರೀತಿಯಿಂದ ನಾನು ಕೇಳಿಕೊಳ್ತಾನಾಗಿದ್ದೇನೆ. ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ, ನಾವು ರಾಜನು ಕರ್ತಾದಿ ಕರ್ತನಾಥ ಯೇಸು ಕ್ರಿಸ್ತನ ಮಕ್ಕಳು. ರೈಟ್, ಅದು ಸತ್ಯ. ಯಾವ ದಿನದಲ್ಲಿ ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ಒಡೆಯನಾಗಿ ಅಂಗೀಕಾರ ಮಾಡಿಕೊಂಡಿದ್ದೇವೋ, ನಮ್ಮ ದೇವರು ಆತನು ರಾಜಾದಿರಾಜನಾಗಿದ್ದಾನೆ, ಕರ್ತಾದಿ ಕರ್ತನಾಗಿದ್ದಾನೆ. ಹಾಗಿದ್ದ ಮೇಲೆ ಆತನ ಮಕ್ಕಳಂತ ನಾವುಗಳು ಹೇಗಿರಬೇಕು? ರಾಜಕುಮಾರಿಯಾಗೇ ಇರಬೇಕು. ಈಗ ಯಾರೊಬ್ಬ ನಮ್ಮಪ್ಪ ಈ ದೇಶದ ರಾಜ, ನಮ್ಮಪ್ಪ ಈ ದೇಶದ ರಾಜ ಅಂತ ಹೇಳ್ಕೊಂಡು ಅವನೊಬ್ಬ ದೊಡ್ಡ ಕಳ್ಳ ಆಗಿದ್ರೆ ಒಪ್ತೀರಾ? ಎಷ್ಟೊಂದು ಅಸಹ್ಯ. ನಮ್ಮಪ್ಪ ಈ ಒಂದು ರಾಜ್ಯದ ಚೀಫ್ ಮಿನಿಸ್ಟ್ರು, ಈ ಒಂದು ರಾಜ್ಯದ ಚೀಫ್ ಮಿನಿಸ್ಟ್ರು ಎಂಬುದಾಗಿ ಹೇಳಿಕೊಂಡು ಭಿಕ್ಷೆ ಬೇಡ್ತಾ ಇದ್ರೆ ಒಪ್ತೀರಾ? ನಾವು ನಂಬಿರುವಂತ ಯೇಸು ಕ್ರಿಸ್ತರು ಏನಾಗಿದ್ದಾನೋ ಆತ ನಾಮಕ್ಕೆ ತಕ್ಕಂತೆ ಯೋಗ್ಯವಾಗಿ ನಾವು ಜೀವಿಸುವಾಗ ಮಾತ್ರವೇ ನಾವು ಯೇಸು ಸ್ವಾಮಿಯ ಮಕ್ಕಳು. ಅದನ್ನ ಬಿಟ್ಟು ನಾವು ಯೇಸು ಮಕ್ಕಳು, ಯೇಸು ನಮ್ಮ ದೇವರು ರಾಜಾದಿರಾಜನು ಕರ್ತಾದಿ ಕರ್ತ ಎಂಬುದಾಗಿ ಹೇಳಿಕೊಂಡು ಅಸಹ್ಯವಾದ ರೀತಿಯಲ್ಲಿ, ಹೊಲಸಾದ ರೀತಿಯಲ್ಲಿ ನಾವು ಜೀವಿಸಿದ್ರೆ ನಾವು ಖಂಡಿತವಾಗಿ ಕೂಡ ಯೇಸು ಸ್ವಾಮಿಯ ಮಕ್ಕಳಿರುವಂತ ಯೋಗ್ಯತೆಯೇ ನಮಗೆ ಇಲ್ಲ. ಆದ್ದರಿಂದ ಪ್ರಿಯರೇ, ಇವತ್ತು ವಿಶ್ವಾಸಕ್ಕೆ ಬಂದ ಮೇಲೆ ನಾವು ಎದುರಿಸುವಂತ ಸವಾಲುಗಳಲ್ಲಿ, ಚಾಲೆಂಜಸ್ಗಳಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ಈಗ ಧ್ಯಾನ ಮಾಡುವಂತ ಸಂಗತಿ ಪರಿಶುದ್ಧತ್ವ, ದ ಹೋಲಿನೆಸ್ ಆಫ್ ಗಾಡ್. ದಯವಿಟ್ಟು ಈ ವಾಕ್ಯ ಭಾಗ ಬನ್ರಿ. ತೆಸ್ಸಲೋನಿಗೆ ಬರೆದ ಮೊದಲನೆಯ ಪತ್ರಿಕೆ 3ನೇ ಅಧ್ಯಾಯ 4ನೇ ವಾಕ್ಯ ಮತ್ತೆ 7ನೇ ವಾಕ್ಯ ದಯವಿಟ್ಟು ಯಾರು ಓದ್ರಿ. ಲಕ್ಷ್ಯ ಕೊಡಬಾರದೆಂತಲೂ ಆಜ್ಞಾಪಿಸಬೇಕೆಂಬುದಾಗಿ ನಿನಗೆ ಖಂಡಿತವಾಗಿ ಹೇಳಿದ ಪ್ರಕಾರ ಈಗಲೂ ಹೇಳುತ್ತೇನೆ. ಅಂತ ಕಥೆಗಳು, ವಂಶಾವಳಿಗಳು ವಿವಾದಕ್ಕೆ ಆಸ್ಪದವಾಗಿಯೇ ಹೊರತು ದೇವರು. ಈಗ ಬನ್ರಿ ಒಂದು ನಿಮಿಷ. ತೆಸ್ಸಲೋನಿಗೆ ಬರೆದ ಮೊದಲನೇ ಪತ್ರಿಕೆ ತಗೊಳ್ಳಿ, 3ನೇ ಅಧ್ಯಾಯ 4ನೇ ವಾಕ್ಯ ಮಾತ್ರ ಓದಿ. ಈಗ ತಿರುಗಿ ಇದೇ ತೆಸ್ಸಲೋನಿಗೆ ಬರೆದ ಪತ್ರಿಕೆ ಈಗ ಸ್ವಲ್ಪ 4ನೇ ಅಧ್ಯಾಯಕ್ಕೆ ಬನ್ರಿ, 7ನೇ ವಾಕ್ಯ ಓದ್ರಿ ಗಟ್ಟಿಯಾಗಿ. ಸಿಕ್ಕದವ್ರ ನೀವೇ ಓದ್ರಿ. ದೇವರು ನಮ್ಮನ್ನು ಬಡತನಕ್ಕೆ ಕರೆಯದೆ ಶುದ್ಧರಾಗುವುದಕ್ಕೆ ಕರೆದನು. ದೇವರು ನಮ್ಮನ್ನು ಬಂಡತನಕ್ಕೆ ಕರೆಯದೆ ಶುದ್ಧರಾಗುವುದಕ್ಕೆ ಕರೆದನು. ಅಂದ್ರೆ ದೇವರು ಕರೆದಾಗ ಯಾವ್ದಕ್ಕಾಗಿ ಕರೆದಿದ್ದಾನೆ? ಹೊಲಸಾಗಿ ಜೀವಿಸ್ಕೊಂಡು, ಬೀಡಿ ಸಿಗರೇಟ್ ಕುಡ್ಕೊಂಡು, ಎಂಡ ಸಾರಾಯಿ ಕುಡ್ಕೊಂಡು, ಕಳ್ತನ ಮಾಡ್ಕೊಂಡು ಜೀವಿಸಕ್ಕೋಸ್ಕರ ನಮಗೆ ಕರೆದಿಲ್ಲ. ಏನಕ್ಕೆ ಕರೆದಾನೆ? ದೇವರು ನಮ್ಮನ್ನ ಕರೆದಂಥದ್ದು ನಾವು ಶುದ್ಧರಾಗಿ ಜೀವಿಸ್ಬೇಕನ್ನೋಕ್ಕೋಸ್ಕರವಾಗಿ. ಮತ್ತೊಂದು ವಾಕ್ಯ ನೋಡ್ರಿ, ಅಲ್ಲೇನೆ ಹಿಂದಕ್ಕೆ ಬನ್ನಿ, 4ನೇ ಅಧ್ಯಾಯ 3ನೇ ವಾಕ್ಯ ಓದ್ರಿ. ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿ ಇರಬೇಕೆಂಬುದೇ. ಏನೋ ದೇವರ ಚಿತ್ತ? ಏನೋ ಬರೀ ಈ ಕಡೆ ಮಾತ್ರ ವಾಯ್ಸ್ ಬರ್ತದೆ, ಗಂಡಸ ಕಡೆ ವಾಯ್ಸ್ ಬರ್ತಲ್ಲ. ದೇವರ ಚಿತ್ತ ಏನೋ ಶುದ್ಧರಾಗಿರ್ಬೇಕು ಅಲ್ವಾ? ಅಂದ್ರೆ ಅದೇ ದೇವರ ಚಿತ್ತ. ನಾವು ಶುದ್ಧರಾಗಿಲ್ಲದೆ ಹೋದ್ರೆ ನಾವು ದೇವರ ಚಿತ್ತವನ್ನ ನೆರವೇರಿಸ್ತಾ ಇಲ್ಲ. ದೇವರ ಚಿತ್ತ ನೆರವೇರಿಸ್ತಾ ಇದ್ರೆ ನಾವು ಯೇಸು ಮಕ್ಕಳಿರುವಂತಕ್ಕೆ ನಾವು ಯೋಗ್ಯತೆ ನಮ್ಗೆ ಇಲ್ಲವೇ ಇಲ್ಲ. ಈಗ ಮತ್ತೊಂದು ವಾಕ್ಯ ಭಾಗ ಬನ್ರಿ, 5ನೇ ಅಧ್ಯಾಯ, ಅದೇ 1 ತೆಸ್ಸಲೋನಿಕ. ನಿಮಗೆ ಮೈಕ್ ರೆಡಿ ಆಗ್ರಿ. 1 ತೆಸ್ಸಲೋನಿಕ 5ನೇ ಅಧ್ಯಾಯ ಸಿಕ್ಕದವ್ರು ಹೋದ್ರಿ. 5ನೇ ಅಧ್ಯಾಯ ಮತ್ತೆ 17, 16, 17, 18 ವಾಕ್ಯಗಳು.
ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾದ ದೇವರ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ನೀವು ಈ ಶುದ್ಧರಾಗಿರ್ಬೇಕೆಂಬುದು ದೇವರ ಚಿತ್ತ. ನೀವು ಯಾವಾಗಲೂ ಕೂಡ ಆ ಶುದ್ಧರಾಗಿದ್ದುಕೊಂಡು ಎಡಬಿಡದೆ ಕರ್ತನ ಆರಾಧನೆ ಮಾಡಬೇಕೆಂಬುದು ದೇವರ ಚಿತ್ತ. ಈಗ ಮತ್ತೊಂದು ಪ್ರಮುಖವಾದ ವಾಕ್ಯಕ್ಕೆ ಬನ್ರಿ. 23ನೇ ವಾಕ್ಯ, 24ನೇ ವಾಕ್ಯ ಓದಿ. ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ನಿಮ್ಮನ್ನು ಕರೆಯುವವನು ನಂಬಿಗಸ್ತನು, ತನ್ನ ಕಾರ್ಯವನ್ನು ಸಾಧಿಸುವನು. ನೋಡ್ರಿ ವಾಕ್ಯ ನೋಡ್ರಿ. ದೇವರು ತಾನೇ, ಶಾಂತಿಯಾಯಕನ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತ ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು, ಆದರೆ ಯುವರ್ ಬಾಡಿ, ಯುವರ್ ಸೋಲ್ ಅಂಡ್ ಯುವರ್ ಸ್ಪಿರಿಟ್, ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ, ಗಮನಿಸಿ ಅದನ್ನ ಪದ ನೋಡ್ರಿ. ಸಂಪೂರ್ಣ ಅಂತ ಹೇಳುವಾಗ 100%, ಬರೀ 50%, 60%, 90%, 99% ಅಲ್ಲ, 100%, 100ಕ್ಕೆ 100ರಷ್ಟು ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ಪ್ರೇರೆ, ಈ ವಾಕ್ಯ ಭಾಗಗಳು ನಮ್ಮ ಈ ಒಂದು ಸಂದೇಶದ ಆಧಾರ ವಾಕ್ಯಗಳು. ಯಾವಾಗ ಯೇಸು ಸ್ವಾಮಿಯನ್ನು ನಾವು ಕಂಡುಕೊಳ್ತೇವೋ ಆಗ ಯೇಸು ಕ್ರಿಸ್ತನ ರಕ್ತ ನಮ್ಮ ಸಕಲ ಪಾಪವನ್ನು ತೊಳೆದು ಶುದ್ಧಿ ಮಾಡಿದ್ದೇವೆ. ನಾವು ಶುದ್ಧರಾಗಿದ್ದೇವೆ. ಎಫೆಸ ಪತ್ರಿಕೆ ಓದೋದು ಬೇಡ, 1ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಇದನ್ನ ನೋಡ್ತೇವೆ. ಅಷ್ಟು ಮಾತ್ರವಲ್ಲದೆ ಪೇತ್ರನು ಕೂಡ ತನ್ನ ಪತ್ರಿಕೆಯಲ್ಲಿ ಹೇಳುತ್ತ ಮಾತು, ನಿಮಗೆ ಶುದ್ಧವಾಗಿದ್ದು ಬಿಡುಗಡೆ ಆಗಿದ್ದು ಬೆಳ್ಳಿ ಬಂಗಾರದಿಂದ ಅಲ್ಲ, ದನ ಕುರಿಗಳ ರಕ್ತದಿಂದ ಅಲ್ಲ, ನಿಮಗೆ ಶುದ್ಧವಾಗಿದ್ದು, ನಿಮಗೆ ಬಿಡುಗಡೆ ಆಗಿದ್ದು ನಿಷ್ಕಳಂಕವಾದಂತ ದೇವರ ಮಗನಾದ ಯೇಸು ಕ್ರಿಸ್ತನ ರಕ್ತದ ಮುಖಾಂತರವಾಗಿಯೇ. 1 ಯೋಹನ 1ನೇ ಅಧ್ಯಾಯ 7ನೇ ವಾಕ್ಯ ನೋಡುತ್ತೇವೆ. ಆತನ ಯೇಸು ಕ್ರಿಸ್ತರ ರಕ್ತವು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡಿದೆ. ಆದ್ರಿಂದ ನಾವು ಯಾವತ್ತು ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ಒಡೆಯನಾಗಿ ಅಂಗೀಕಾರ ಮಾಡಿಕೊಂಡಿದ್ದೇವೋ ಆ ದಿನದಲ್ಲಿಯೇ ನಾವು ಸಂಪೂರ್ಣವಾಗಿ ತೊಳೆಯಲ್ಪಟ್ಟಿದ್ದೇವೆ, ಶುದ್ಧೀಕರಿಸಲ್ಪಟ್ಟಿದ್ದೇವೆ. ಮಾತ್ರವಲ್ಲದೆ ನಮ್ಮ ಪ್ರಾಣ ಆತ್ಮ ಶರೀರಗಳು ಈಗ ಶುದ್ಧವಾಗಿದೆ. ಶುದ್ಧವಾದ ಮೇಲೆ ನಾವು ಶುದ್ಧವಾಗಿಯೇ ಕಾಪಾಡಿಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿ. ಪ್ರೇರೆ, ಒಂದು ಪ್ರಶ್ನೆ. ಇವತ್ತು ಕ್ರೈಸ್ತರಿಗೂ ಅನ್ಯರಿಗಿರುವಂತಹ ವ್ಯತ್ಯಾಸವನ್ನು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಇತರರು ಹೆಂಗಾರು ಜೀವಿಸ್ಕೊಡೋ, ನಾವು ದೇವರನ್ನ ಮೆಚ್ಚಿಸ್ಬೋದು, ಏನ್ ಬೇಕಾದ್ರೂ ಮಾಡೋ, ದೇವರನ್ನ ಮೆಚ್ಚಿಸ್ಕೋಬಹುದು ಅಂತ ಜೀವಿತಕ್ಕಾಗಿ ಕರ್ತನ ನಮ್ಮ ಕಾರ್ಯದಲ್ಲ. ಆದ್ರಿಂದ ಯಾಕೆ ನಾವು ಪರಿಶುದ್ಧರಾಗಿರ್ಬೇಕಿರುವಂತಹ ಸಂಗತಿಯನ್ನ ಬಹಳ ಸ್ಪಷ್ಟವಾದ ರೀತಿಯಲ್ಲಿ ನಾವು ಇವತ್ತು ಅರ್ಥ ಮಾಡಿಕೊಳ್ಳಬೇಕು. ವೈ ವಿ ಶುಡ್ ಬಿ ಹೋಲಿ. ಈಗ ಹೋದ್ರಿ 1 ಪೇತ್ರ 1ನೇ ಅಧ್ಯಾಯ 15, 16ನೇ ವಾಕ್ಯ ಒಬ್ರು ಹೋದ್ರಿ. ಹಾಗೆ ಯಾಜಕನ ಪುಸ್ತಕ 11ನೇ ಅಧ್ಯಾಯ 14, 44, 45 ವಾಕ್ಯವನ್ನು ಮತ್ತೊಬ್ರು ಹೋದ್ರಿ. ನಿಮ್ಮನ್ನು ಕರೆದಾತನು ಪರಿಶುದ್ಧನು, ರೈಟ್ ಆಗಿರುವ ಸ್ವಲ್ಪ ನಿಲ್ಲಿಸಿ. ನಿಮ್ಮನ್ನು ಕರೆದಾತನು ಯಾರಾಗಿದ್ದಾನೆ? ಪರಿಶುದ್ಧನಾಗಿದ್ದಾನೆ. ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರೋದ್ರಿಂದ ಈ ಕಂಟಿ ಮಾಡಿ, ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲಾ, ನೋಡ್ರಲ್ಲಿ ಗಮನಿಸಿ, ನಿಮ್ಮ ಎಲ್ಲಾ ನಡವಳಿಕೆ, ಒಂದು ಎರಡಲ್ಲ, ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರ್ರಿ. ಆಮೇಲೆ ನಾನು ಪರಿಶುದ್ಧರಾಗಿರಿಂದ ನೀವು ಪರಿಶುದ್ಧರಾಗಿರಬೇಕು ಎಂದು ಬರೆದಿದೆ. ಯಾಕಂದ್ರೆ ಆತ ಹೇಳ್ತಾನೆ, ನಾನು ಪರಿಶುದ್ಧರಾಗಿದ್ದೇನೆ. ಇದು ಯೇಸು ಸ್ವಾಮಿ ಹೇಳುತ್ತ ಮಾತು. ಐ ಆಮ್ ಹೋಲಿ.
ಒಂದು ವೇಳೆ ಹೊಲಸಾಗಿದ್ರೆ ನೀವು ಕೂಡ ಹೊಲಸಾಗಿರ್ರಿ, ಆದರೆ ನಾನು ಪರಿಶುದ್ಧನಾಗಿದ್ದೇನೆ. ನಾನು ಪರಿಶುದ್ಧರಾಗಿರೋದ್ರಿಂದ ನೀವೇನಾಗಿರ್ಬೇಕು? ಪರಿಶುದ್ಧರಾಗಿರ್ಲೇಬೇಕು. ನಾವು ಹೊಲಸಾಗಿದ್ದುಕೊಂಡು ನಾವು ಯೇಸು ಸ್ವಾಮಿ ನಮ್ಮ ದೇವರು ಅಂತಂದ್ರೆ ಯೇಸು ಸ್ವಾಮಿ ಕೂಡ ಹೊಲಸು ದೇವರೆಂಬುದಾಗಿ ಒಪ್ಕೊಳ್ಬೇಕು ನಾವು ಅಷ್ಟೇ. ಇಲ್ಲ, ಯೇಸು ಸ್ವಾಮಿ ಪರಿಶುದ್ಧರಾದ ದೇವರೆಂಬುದಾಗಿ ನೀವು ಒಪ್ಪಿಕೊಳ್ಳುವುದಾದ್ರೆ ನಾವು ಪರಿಶುದ್ಧರಾಗಿ ಜೀವಿಸಲೇಬೇಕು. ಪ್ರೇರೇದು ಬಹಳ ಗಂಭೀರವಾದಂತ ವಿಷಯ. ಯಾಕಂದ್ರೆ ಇವತ್ತು ಎಷ್ಟೋ ಜನ ಕ್ರೈಸ್ತರು ಎಂಬುದಾಗಿ ಹೇಳಿಕೊಳ್ಳುವಂತವ್ರು ಕ್ರೈಸ್ತರಲ್ಲ. ಬಿಡಿ ಸಿಗರೇಟ್ ಕುಡ್ಕೊಂಡು, ಎಂಡ ಸಾಲೆ ಕುಡ್ಕೊಂಡು, ವ್ಯಭಿಚಾರ ಮಾಡಿಕೊಂಡು, ಮೋಸ ಮಾಡಿಕೊಂಡು, ಕಳ್ತನ ಮಾಡಿಕೊಂಡು ಜೀವಿಸುವಂತ ಯಾರು ಕೂಡ ಯೇಸು ಸ್ವಾಮಿ ಮಕ್ಕಳಲ್ಲ. ಯಾಜಕಾಂಡ ಪುಸ್ತಕ 11ನೇ ಅಧ್ಯಾಯ 44-45 ವಾಕ್ಯ. ಯಾಕೆಂದರೆ ನಾನು ನಿಮ್ಮ ದೇವರಾದ ಯೆಹೋವನು, ನಾನು ನಿನ್ನ ದೇವರಾದ ಯೆಹೋವನು, ನೀವು ದೇವ ಜನರಿಗೆ ತಕ್ಕಂತಿರಬೇಕು. ನೋಡಿದ್ರ, ನೀವು ಹೆಂಗಿರ್ಬೇಕಂತೆ? ದೇವ ಜನರಿಗೆ ತಕ್ಕಂತಿರ್ಬೇಕು, ಸೈತಾನಿಗೆ ತಕ್ಕಂತಿಲ್ಲ. ಸೈತಾನಿಗೆ ತಕ್ಕಂತ ಇದ್ದುಕೊಂಡು ನಾವು ದೇವ ಜನರು ಅಂತಂದ್ರೆ ಅರ್ಥನೇ ಇಲ್ಲ. ನೀವು ದೇವ ಜನರಿಗೆ ತಕ್ಕಂತಿರಬೇಕು. ಆಮೇಲೆ ನಾನು ಪರಿಶುದ್ಧರಾಗಿರೋದ್ರಿಂದ ನೀವು ಪರಿಶುದ್ಧರಾಗಿರಬೇಕು. ಅರ್ಥ ಆಗ್ತಿದ್ಯಾ? ಗಾಡ್ ಡಿಮ್ಯಾಂಡ್ಸ್ ಹೋಲಿನೆಸ್. ಪ್ರೇರೆ, ಪ್ರತ್ಯೇಕವಾದಂತ ಜೀವಿತ, ಪರಿಶುದ್ಧವಾದ ಜೀವಿತ ಅಂದ್ರೆ ಏನು? ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಲೋಕದಿಂದ, ಪಾಪದಿಂದ, ಸೈತಾನಿಂದ, ಶರೀರದ ಆಸೆ, ಕಡಿನಾಸೆ, ಬದುಕು ಬಾಳಿನ ಡಂಬ, ಇವುಗಳಿಂದ, ಲೋಕದ ಮೋಸ, ವಂಚನೆ, ಹೊಲಸು, ಇವುಗಳಿಂದ ನಾವು ದೂರವಾಗಬೇಕು. ಅದರ ಜೊತೆಯಲ್ಲಿ ಕ್ರಿಸ್ತನನ್ನ ಹಾತುಕೊಂಡು ಕ್ರಿಸ್ತನಿಗೆ ಮಾತ್ರವೇ ಮೀಸಲಾಗಿ ಕ್ರಿಸ್ತನಿಗಾಗಿಯೇ ಜೀವಿಸಬೇಕು. ಇದು ಪರಿಶುದ್ಧವಾದಂತ ಜೀವಿತ. ನಾನು ಅದು ಮಾಡಲ್ಲಪ್ಪ, ನಾನು ಇದು ಮಾಡಲ್ಲಪ್ಪ, ಇದೆಲ್ಲ ಒಳ್ಳೇದೇ ಮಾಡಬೇಡ, ಆದ್ರೆ ಕ್ರಿಸ್ತನಿಗಾಗಿ ಜೀವಿಸ್ತಾ ಇದೆಯಾ? ಇವತ್ತು ಎಷ್ಟೋ ಜನ ಕ್ರಿಸ್ತನಿಗಾಗಿ ಜೀವಿಸ್ತಾ ಇಲ್ಲ. ಇಂಥವ್ರು ಬೇರೆಯವ್ರಿಗಿದ್ದಾರೆ, ಸುಳ್ಳು ಹೇಳಲ್ಲ, ನಮಗಿಂತ ಚೆನ್ನಾಗಿ ಒಳ್ಳೆ ವ್ಯಕ್ತಿಗಳು ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ, ಕಳ್ತನ ಮಾಡಲ್ಲ, ಅಂತ ಮಾತ್ರ ಅವ್ರು ಪರಿಶುದ್ಧರಲ್ಲ. ಅರ್ಥ ಆಗ್ತಿದ್ಯಾ? ಲೋಕದ ಹೊಲಸಿನಿಂದ ದೂರ ಇರಬೇಕು. ಅದೇ ಸಮಯದಲ್ಲಿ ಕ್ರಿಸ್ತನಿಗೆ ಮಾತ್ರವೇ ಮೀಸಲಾಗಿ, ಕ್ರಿಸ್ತನನ್ನು ಮಾತ್ರವೇ ಹಾದುಕೊಂಡು ಕ್ರಿಸ್ತನಿಗೋಸ್ಕರವಾಗಿ ಜೀವಿಸುವಂತರಾಗಿರ್ಬೇಕು. ನಾವು ಒಂದು ವಾಕ್ಯ ನೋಡ್ತೇವೆ, ನಾವು ಉಂಡರು, ಕುಡಿದರು, ಮತ್ತೆ ಏನು ಮಾಡಿದ್ರು ಕೂಡ ಎಲ್ಲವನ್ನು ಕೂಡ ಕ್ರಿಸ್ತನ ಮಹಿಮೆಗಾಗಿ ಮಾಡುವಂತವರಾಗಿರ್ಬೇಕು. ಅದು ನಿಜವಾದಂತ ಪರಿಶುದ್ಧವಾದಂತ ಜೀವಿತ. ಲೋಕದ ಮಲಿನತ್ವದಿಂದ ಬೇರ್ಪಡಿಸಿಕೊಳ್ಳಬೇಕು, ಕ್ರಿಸ್ತನಿಗಾಗಿ ಜೀವಿಸುವಂತವರು ಆಗಿರಬೇಕು. ಹಾಗಾದರೆ ಪ್ರೇರೆ, ಈ ಒಂದು ಪರಿಶುದ್ಧತ್ವದ ಉದ್ದೇಶ ಏನು? ವಾಟ್ ದ ಪರ್ಪಸ್ ಆಫ್ ಹೋಲಿನೆಸ್? ಯಾಕೆ ದೇವರು ಪರಿಶುದ್ಧತ್ವಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾರೆ? ನನ್ನ ಮಕ್ಕಳು ಪರಿಶುದ್ಧರಾಗಿರ್ಬೇಕೆಂಬುದಾಗಿ ಬಯಸುವಂತ ದೇವರು ಯಾಕಿಂತ ಬಯಕೆ? ಕೆಲವು ಮುಖ್ಯವಾದಂತ ವಿಷಯಗಳನ್ನ, ಕಾರಣಗಳನ್ನ ನಾವು ಧ್ಯಾನ ಮಾಡೋಣ. ನಂಬರ್ 1, ಮೊಟ್ಟ ಮೊದಲನೇದಾಗಿ ಓದ್ರಿ ಯೆಶಾಯನ ಪುಸ್ತಕ 6ನೇ ಅಧ್ಯಾಯ 1-6 ವಾಕ್ಯಗಳದ್ದು. ಯೆಶಾಯನ ಪುಸ್ತಕ 6ನೇ ಅಧ್ಯಾಯ. ಪ್ಲೀಸ್ ರೀಡ್. ಅರಸನಾದ ಉಜ್ಜೀಯನು ಕಾಲವಾದ ವರ್ಷದಲ್ಲಿ ಕರ್ತನು ಉನ್ನತೋನ್ನತ ಸಿಂಹಾಸನರೂಢನಾಗಿರುವುದನ್ನು ಕಂಡೆನು. ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತು. ಆತನು ಸುತ್ತ ಸೇರಾಫಿಯರು ಇದ್ದರು. ಪ್ರತಿಯೊಬ್ಬನು 6 ರೆಕ್ಕೆಯುಳ್ಳವನಾಗಿ 2ರಿಂದ ತನ್ನ ಮುಖವನ್ನು 2ರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲಸೊಕ್ಕದೆ ನಿಂತಿದ್ದನು. ಆಮೇಲೆ ಕಂಡು ಮಾಡಿ, ಆಗ ಒಬ್ಬನು ಮತ್ತೊಬ್ಬನಿಗೆ ಸೇನಾಧೀಶ್ವರ ಯೆಹೋವನು ಪರಿಶುದ್ಧನು, ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ. ಮೊಟ್ಟ ಮೊದಲನೆಯ ಕಾರಣ, ನಾವು ಕರ್ತನನ್ನ ಆರಾಧನೆ ಮಾಡಬೇಕಾದರೆ ಅದು ಪರಿಶುದ್ಧತೆಯಿಂದ ಮಾತ್ರ ಸಾಧ್ಯ.
ಪರಿಶುದ್ಧತೆ ಇಲ್ಲದೆ ಯೇಸು ಸ್ವಾಮಿಯನ್ನ ಆರಾಧನೆ ಮಾಡಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಪರಿಶುದ್ಧತ್ವ ಇಲ್ಲದೆ ನಾವು ಆರಾಧನೆ ಮಾಡ್ತಾ ಇದ್ರೆ ನಾವು ಬರೀ ನಮ್ಮ ಆರಾಧನೆ ಬೂಟಾಟಿಕೆ ಆರಾಧನೆ, ಕಪಟದ ಆರಾಧನೆ, ನಾಟಕದ ಆರಾಧನೆ ಹೊರತು ಯೇಸು ಸ್ವಾಮಿ ಮೆಚ್ಚುವಂತ ಆರಾಧನೆ ಅಲ್ಲ. ನಿಜವಾಗಿ ಕೂಡ ಕರ್ತನು ಮೆಚ್ಚುವಂತ ಆರಾಧನೆ ಆಗಿರಬೇಕಾದ್ರೆ ಸೇನಾಧಿಪತಿ ಯೆಹೋವನು ಪರಿಶುದ್ಧನು 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 ಎನ್ನುವಂತ ರೀತಿಯಲ್ಲಿ ನಾವು ಪರಿಶುದ್ಧತ್ವದಿಂದ ಕರ್ತನನ್ನ ಆರಾಧನೆ ಮಾಡುವಾಗ ಮಾತ್ರ ಆ ಆರಾಧನೆಯನ್ನ ಕರ್ತನು ಸ್ವೀಕಾರ ಮಾಡಿಕೊಳ್ಳುವಂತ ದೇವರಾಗಿದ್ದಾನೆ. ಇದರ ಅಡಿಯಲ್ಲಿ ಇನ್ನೂ ಕೆಲವು ವಾಕ್ಯಗಳನ್ನ ಕೊಡ್ತೀರಿ, ದಯವಿಟ್ಟು ರೆಡಿ ಆಗಿರ್ರಿ. ಕೀರ್ತನೆಯ ಪುಸ್ತಕ 22ನೇ ಕೀರ್ತನೆ 3ನೇ ವಾಕ್ಯ, Psalm 22:3. ಪ್ಲೀಸ್ ರೀಡ್. ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿರುವಾತನೇ, ನೀನು ಪವಿತ್ರ ಸ್ವರೂಪನು. ಸಾಕು. ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿರುವಾತನೇ, ನೀನು ಪರಿಶುದ್ಧನು. ಅರ್ಥ ಆಗ್ತಿದ್ಯಾ? ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿ ಇದೆಯೇ, ನೀನು ಯಾರು? ನೀನು ಪರಿಶುದ್ಧನು. ಕೀರ್ತನೆಯ ಪುಸ್ತಕ 30ನೇ ಕೀರ್ತನೆ 4ನೇ ವಾಕ್ಯ, Psalm 30:4. ಯೆಹೋವನ ಭಕ್ತರೇ, ಯೆಹೋವನ ಭಕ್ತರೇ, ಆತನನ್ನು ಕೀರ್ತಿಸಿರಿ, ಆತನನ್ನು ಕೀರ್ತಿಸಿರಿ, ಆತನ ಪರಿಶುದ್ಧ ನಾಮವನ್ನು ಕೊಂಡಾಡಿರಿ. ಆತನ ನಾಮ ಎಂತ ನಾಮ? ಯೇಸು ಕ್ರಿಸ್ತನ ನಾಮ ಅದು ಪರಿಶುದ್ಧವಾದಂತ ನಾಮ. ಆ ಯೇಸು ಕ್ರಿಸ್ತ ನಾಮವನ್ನ ಹೇಳೋದಕ್ಕೆ ಇರುವಂತ ಯೋಗ್ಯತೆ ಪರಿಶುದ್ಧತ್ವ. ಪರಿಶುದ್ಧತ್ವ ಇಲ್ಲ ಅಂತಂದ್ರೆ ಈ ಯೇಸು ಸ್ವಾಮಿ ಹೆಸರು ಹೇಳುವಂತ ಯೋಗ್ಯತೆ ನಮಗಿಲ್ಲ. ಯಾಕಂದ್ರೆ ಆತನ ನಾಮವು ಅದು ಪರಿಶುದ್ಧವಾದಂತ ನಾಮ. ಹಗುರವಾಗಿ ತಗೋಬಾರದು ಯಾವುದನ್ನು. ಯೇಸು ಸ್ವಾಮಿ ನಾಮವನ್ನು ಬಹಳ ಹಗುರವಾಗಿ ತುಚ್ಛೀಕರಿಸಬಾರದು. ಆತನ ನಾಮವು ಪರಿಶುದ್ಧವಾದಂಥದ್ದು. ಕೀರ್ತನೆಯ ಪುಸ್ತಕ 96ನೇ ಕೀರ್ತನೆ 9ನೇ ವಾಕ್ಯ, 96:9. ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ನಮಸ್ಕರಿಸಿ. ನೋಡಿದ್ರ, ಯೆಹೋವನಿಗೆ ನಮಸ್ಕರಿಸಿರಿ. ಹೇಗೆ ನಮಸ್ಕರಿಸಿರಿ? ಪರಿಶುದ್ಧತೆ ಅಂತ ಭೂಷಣದಿಂದ ಯೆಹೋವನಿಗೆ ನಮಸ್ಕರಿಸಿರಿ. ಅಂದ್ರೆ ಒಂದೊಂದು ಸಲ ನಾವು ಕರ್ತನ ಆರಾಧನೆ ಮಾಡ್ಬೇಕಾ ನಾವು ಸ್ವಲ್ಪ ಆಲಸ್ಯ ಬಿಡೋಕೆ, ನಿಜವಾಗಿ ಕೂಡ ಈ ಕರ್ತನನ್ನ ಆರಾಧಿಸುವಂತ ಯೋಗ್ಯತೆ ನನಗಿದೆಯಾ? ಈ ಪರಿಶುದ್ಧತ್ವ ನನಗಿದೆಯಾ? 98ನೇ ಕೀರ್ತನೆ 3ನೇ ವಾಕ್ಯ, ಆತನು ಇಸ್ರಾಯೇಲರ ಮನೆತನದರ ಕಡೆಗಿದ್ದ ಸಿದ್ಧತೆಗಳನ್ನು ನೆನಪು ಮಾಡಿಕೊಂಡಿದ್ದಾನೆ. ಭೂಲೋಕದ ಎಲ್ಲಾ ಕಡೆಯವರು ನಮ್ಮ ದೇವರ ರಕ್ಷಣಾ ಕಾರ್ಯವನ್ನು ನೋಡಿದ್ದಾರೆ. ಸಮಸ್ತ ಭೂನಿವಾಸಿಗಳೇ ಯೆಹೋವನಿಗೆ ಜಯಘೋಷ ಮಾಡಿರಿ. ಯೆಹೋವನಿಗೆ ಜಯಘೋಷ ಮಾಡಿರಿ, ಹರ್ಷಿಸಿರಿ, ಉತ್ಸಾಹ ಧ್ವನಿ ಮಾಡಿರಿ, ಹಾಡಿರಿ, ಕಿನ್ನರೆಯೊಡನೆ ಯೆಹೋವನನ್ನು ಸ್ತುತಿಸಿರಿ, ಕಿನ್ನರೆಯನ್ನು ನುಡಿಸುತ್ತಾ ಭಜಿಸಿರಿ. 98ನೇ ಕೀರ್ತನೆ 9ನೇ ವಾಕ್ಯ, ಆತನು ಭೂನಿವಾಸಿಗಳಿಗೆ ನ್ಯಾಯ ತೀರಿಸಲಿಕ್ಕೆ ಬರುತ್ತಾನೆ. ಆತನು ಲೋಕಕ್ಕೆ ನೀತಿ ಅನುಸಾರವಾಗಿಯೂ ಜನಾಂಗಗಳಿಗೆ ಯಥಾರ್ಥವಾಗಿ ತೀರ್ಪು ಕೊಡುವನು. ಪ್ರಿಯರೇ, ಪರಿಶುದ್ಧತೆ ಇಲ್ಲದೆ ದೇವರು ಇಳಿದಂತ ಒಂದು ಬೆಂಕಿ, ಪರಿಶುದ್ಧವಂತ ಬೆಂಕಿಯನ್ನು ಬಿಟ್ಟು ನಾದಾಬ್ ಅಬೀಹು ಅಂತಕ್ಕಂಥ ಇಬ್ಬರು ವ್ಯಕ್ತಿಗಳು ಹೋಗಿ ಯಾವುದೋ ರೀತಿಯಲ್ಲಿ ಕರ್ತನನ್ನ ಆರಾಧನೆ ಮಾಡೋಕ್ಕೋಸ್ಕರವಾಗಿ ಬೆಂಕಿಯನ್ನ ಇಟ್ರು. ಆರೋನನ ಮಕ್ಕಳು ಏನಾದ್ರು ಆ ಬೆಂಕಿಯೇ ಅವರನ್ನ ಸುಟ್ಟು ಹಾಕ್ತು. ಹಾಗೆಯೇ ಎಚ್ಚರಿಕೆ, ಆರಾಧನೆ ಅಂತಕ್ಕಂಥದನ್ನ ಬಹಳ ಹಗುರವಾಗಿ ತಗೋಬಾರದು. ಆರಾಧನೆ ನಾವು ಪರಿಶುದ್ಧತ್ವ ಇಲ್ಲದೆ ಕರ್ತನ ಆರಾಧನೆ ಮಾಡಕ್ಕೆ ಪ್ರಯತ್ನ ಪಟ್ರೆ ನಾವು ಶಾಪಗ್ರಸ್ತರಾಗ್ತೇವೆ, ನಾವು ಸಾಯುವಂತವರಾಗಿದ್ದೇವೆ. ಇವತ್ತಿನ ಸಮಸ್ಯೆ ಏನಂತಂದ್ರೆ ಬಹಳ ಹಗುರವಾಗಿ ತಗೋತೀವಿ ಆರಾಧನೆಯನ್ನ. ಅದರಲ್ಲಿ ಕೂಡ ಮುಖ್ಯವಾಗಿ ಕರ್ತನ ಭೋಜನ ಏನಂತ ಹೇಳ್ತೀವಿ, ಕರ್ತನ ಭೋಜನ ಬಹಳ ಹಗುರವಾಗಿ ತಗೋತೀವಿ. ಅದು ಆ ಒಂದು ರೊಟ್ಟಿಯಲ್ಲಿ ಕೈ ಹಾಕುವಾಗ ಅಯ್ಯೋ ಇದು ನನ್ನ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದಂತ ದೇಹ, ಇದು ಯೇಸು ಕ್ರಿಸ್ತನ ಪರಿಶುದ್ಧವಾದ ರಕ್ತ, ನನಗೋಸ್ಕರವಾಗಿ ಮುರಿಯಲ್ಪಟ್ಟಿತ್ತು, ನನಗಾಗಿ ಜಜ್ಜಲ್ಪಟ್ಟಿತ್ತು, ನನಗೋಸ್ಕರವಾಗಿ ತನ್ನ ರಕ್ತವನ್ನ ಚೆಲ್ಲಿದ್ದಾನೆ. ಕಲ್ವಾರಿಯ ಕ್ರೂಶಿಯ ಮೇಲೆ ಆತನು ಜಜ್ಜಲ್ಪಟ್ಟಿತ್ತು, ರಕ್ತವನ್ನ ಚೆಲ್ಲಿದ್ದು ನನಗೋಸ್ಕರವಾಗಿ. ಅಂತ ಒಂದು ಗಂಭೀರವಾದ ರೀತಿಯಲ್ಲಿ ರೊಟ್ಟಿಗೆ ಪಾತ್ರೆಗೆ ಕೈ ಹಾಕಬೇಕು. ಇಲ್ಲದೆ ಹೋದ್ರೆ ನಮ್ಮ ಸ್ಥಿತಿ ಏನಾಗ್ತದೆ ಎಂಬುದಾಗಿ ದಯವಿಟ್ಟು ಸ್ವಲ್ಪ ನೋಡ್ರಿ. 1 ಕೊರಿಂಥ 11ನೇ ಅಧ್ಯಾಯ 27ನೇ ವಾಕ್ಯ, ಅಲ್ಲಿಂದ ಕಂಟಿನ್ಯೂ ಮಾಡಿ. 1 Corinthians
chapter 11 verse 27. What is that? ಹೀಗಿರುವುದರಿಂದ ಹಾ. ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗುವನು. ಯಾವನಾದ್ರೂ ಅಯೋಗ್ಯವಾಗಿ ಕೈ ಹಾಕಿದ್ರೆ ಅವನಿಗೆ ಏನ್ ಮಾಡ್ತಾನೆ? ಅವನು ಆರಾಧನೆ ಮಾಡ್ತಾ ಇಲ್ಲ, ಅದ್ರ ಬದಲಾಗಿ ಏನ್ ಮಾಡ್ತಾನೆ? ದ್ರೋಹ ಮಾಡ್ತಾ ಇದ್ದಾನೆ. ಅಲ್ಲ, ದ್ರೋಹ ಮಾಡ್ತಾ ಇದ್ದಾನೆ. ಇವತ್ತು ಎಷ್ಟೋ ಜನ ಅಯೋಗ್ಯವಾಗಿ ಕರ್ತನ ರೊಟ್ಟಿಗೆಯಲ್ಲಿ ಕರ್ತನ ಪಾಲಕ್ಕೆ ಹೊಂದುವಂತವರು, ಅವರು ದ್ರೋಹಿಗಳು. ಕಟ್ಟಿ ಮಾಡಿ ಸಿಸ್ಟರ್. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಯಾಕೆಂದರೆ ಕರ್ತನ ದೇಹವೆಂದು ನೋಡ್ರಿ, ವಿವೇಚನೆ ಅಂದ್ರೆ ಏನರ್ಥ? ನಾನು ಯಾವ ದೇವರನ್ನ ಆರಾಧನೆ ಮಾಡ್ತಾ ಇದ್ದೇನೆ, ಆ ದೇವರನ್ನ ಆರಾಧನೆ ಮಾಡುವಂತ ಯೋಗ್ಯತೆ ನನಗಿದೆಯಾ ಎಂಬುದಾಗಿ ವಿವೇಚನೆ ಮಾಡ್ದೇನೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೆ ಒಳಗಾಗಿದ್ದಾನೆ. ನೋಡಿದ್ರ, ಮೊದಲನೇದಾಗಿ ಅವನೇನಾಗಿದ್ದಾನೆ? ಅವನು ದ್ರೋಹಿ ಆಗಿದ್ದಾನೆ. ಎರಡನೇದಾಗಿ ಅವನೇನಾಗಿದ್ದಾನೆ? ನ್ಯಾಯ ತೀರ್ಪಿಗೆ ಒಳಗಾಗಿದ್ದಾನೆ. ಆಮೇಲೆ ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು. ನೋಡ್ರಿ, ಶಾರೀರಿಕವಾಗಿ, ಮಾನಸಿಕವಾಗಿ, ಆತ್ಮಿಕವಾಗಿ ಬಲಹೀನರು. ಅವ್ರಿಗೆ ಅವರ ಜೀವಿತದಲ್ಲಿ ಯಾವುದೇ ರೀತಿಯ ಆತ್ಮಿಕವಾದ ಆಶೀರ್ವಾದಗಳು ಇರೋದಿಲ್ಲ, ಸಮಾಧಾನ ಇರೋದಿಲ್ಲ, ಶಾಂತಿ ಇರೋದಿಲ್ಲ, ಪರಲೋಕದ ಆಶೀರ್ವಾದ ಇರೋದಿಲ್ಲ. ಬರೀ ಕೊರತೆ ಕೊರತೆ ಕೊರತೆ, ನೋವು, ವೇದನೆ, ಕಣ್ಣೀರು, ದುಃಖ ಇವೇ. ಕಟ್ಟಿ ಮಾಡಿ ಇಷ್ಟ. ಬಹುಮಂದಿ ಬಲಹೀನರು, ದ್ರೋಹಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯುತ್ತಾರೆ. ನೋಡಿ ಎಷ್ಟೊಂದು ಭಯಂಕರ. ದಯವಿಟ್ಟು ಆರಾಧನೆಯನ್ನ ಹಗುರವ ತಕ್ಕೋಬೇಡಿ. ಆರಾಧನೆ ಹಗುರವಾಗಿ ತಕೊಂಡ್ರೆ, ರೊಟ್ಟಿ ಪಾತ್ರೆನ ಹಗುರವಾಗಿ ತಕೊಂಡ್ರೆ ದೇವರು ನಮ್ಮನ್ನ ಸಾಯಿಸ ಬಿಡ್ತಾರೆ. He will kill us. ಮೊದಲನೇದಾಗಿ ಅಯೋಗ್ಯವಾಗಿ ರೊಟ್ಟಿ ಪಾತ್ರೆ ಕೈ ಹಾಕಿದ್ರೆ ಅವರು ದ್ರೋಹಿಗಳಾಗಿದ್ದಾರೆ. ಎರಡನೇದಾಗಿ ಅವರಿಗೂ ನ್ಯಾಯ ತೀರ್ಪಿಗೆ ಒಳಗಾಗಿದ್ದಾರೆ. ಮೂರನೇದಾಗಿ ಅವರು ಬಲಹೀನರಾಗಿಯೂ ರೋಗಿಗಳಾಗಿಯೂ ಸಾಯುವಂತವರು ಆಗಿದ್ದಾರೆ. ಕಂಟಿ ಮಾಡಿ. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೊಳಗಾಗುವುದಿಲ್ಲ. ವೆರಿ ಗುಡ್. ಆದ್ದರಿಂದ ಸಾಕು, ಪರೀಕ್ಷೆ ಮಾಡಿಕೊಂಡು ಇರಬೇಕು. ಸೊ ಮೊದಲನೇದಾಗಿ ಯಾಕೆ ಕರ್ತನು ಆತನು ಪರಿಶುದ್ಧತೆಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡದಂತಂದ್ರೆ, ಯಾಕಂದ್ರೆ ಆರಾಧನೆ ಬಹಳ ಮುಖ್ಯ. ಆತನನ್ನ ಆರಾಧಿಸುವಂತವರಾಗಿರ್ಬೇಕು. ನಾವು ಮಾಡುವಂತ ಒಂದೊಂದು ಆರಾಧನೆಯೂ ಕೂಡ ಅದು ನಮಗೆ, ನಮ್ಮ ಕುಟುಂಬಕ್ಕೆ, ನಮ್ಮ ಸಭೆಗೆ ಅದು ಆಶೀರ್ವಾದ ತರುವಂತದ್ದಾಗಿರ್ಬೇಕೆ ಹೊರತು ಯಾವುದೇ ಕಾರಣಕ್ಕೂ ಶಾಪಗ್ರಸ್ತರಾಗಿ, ದ್ರೋಹಿಗಳಾಗಿ, ತೀರ್ಪಿಗೆ ಒಳಗಾಗಿ ಸಾಯುವಂತವರಾಗಿರಬಾರದು. ಇವತ್ತೊಂದು ದುರಂತದ ಸಂಗತಿ ಅಂತಂದ್ರೆ, ಎಷ್ಟೋ ಸಭೆಗಳಲ್ಲಿ ಬೀಡಿ ಸಿಗರೇಟ್ ಕುಡ್ಕೊಂಡು, ಎಂಡ ಸಾರಾಯಿ ಕುಡ್ಕೊಂಡು, ವ್ಯಭಿಚಾರ ಮಾಡಿಕೊಂಡು ಒಂದು ಪರಿಶುದ್ಧವಂತ ಕರ್ತನ ಮೇಜಿಗೆ ಕೈ ಹಾಕ್ತಾರಲ್ಲ, ಎಷ್ಟೊಂದು ಹೇಸಿಗೆ. ಮೊದಲನೇದಾಗಿ ಆರಾಧನೆಗೆ ಯೋಗ್ಯವಾಗಿರಬೇಕಾದ್ರೆ ನಮಗೆ ಪರಿಶುದ್ಧತ್ವ ಬೇಕು. ಎರಡನೇದಾಗಿ ನಮ್ಮ ಪ್ರಾರ್ಥನೆಗೆ ಕರ್ತನ ಉತ್ತರ ಕೊಡಬೇಕಾದ್ರೆ ನಮ್ಮಲ್ಲಿ ಪರಿಶುದ್ಧತ್ವ ಇರಲೇಬೇಕು. ಯೆಶಾಯನ ಪುಸ್ತಕ 1ನೇ ಅಧ್ಯಾಯ 15 ಮತ್ತು 16ನೇ ವಾಕ್ಯ. ಯೆಶಾಯನ ಪುಸ್ತಕ 1ನೇ ಅಧ್ಯಾಯ 15 ಮತ್ತು 16ನೇ ವಾಕ್ಯ. ನೀವು ನನ್ನ ಕಡೆಗೆ ಕೈ ಎತ್ತುವಾಗ ನಿಮ್ಮನ್ನು ನೋಡದಂತೆ ನನ್ನ ಕಣ್ಣುಗಳನ್ನು ಮರೆಮಾಡಿಕೊಳ್ಳುವೆನು. ಸಾಕು. ಎಂಥ ನೋಡ್ರಿ, ಈಗ ನೀವು ಯಾರನ್ನ ನೋಡಕ್ ಹೋಗ್ತೀರಾ, ಯಾರು ಖುಷಿಯಾಗಿ ಸಿಸ್ಟರ್ ಚೆನ್ನಾಗಿದ್ದೀರಾ ಅಂತ ನೀವು ನೋಡಕ್ ಹೋಗ್ತೀರಾ. ನೀವು ನೋಡಕ್ ಹೋದಾಗ ತಕ್ಷಣ ಸಿಸ್ಟರ್ ಮುಖ ಮುಚ್ಕೊಂಡು ಅಯ್ಯೋ ಯಾಕಾದ್ರು ಬದಲಾಪದ ತಿರುಗಿಕೊಂಡು ಹೋದ್ರೆ ನಿಮ್ಮ ಸ್ಥಿತಿ ಏನಾಗಿರ್ಬೇಕು? ಅದಕ್ಕಿಂತ ಘೋರವಾದದ್ದು, ಅದಕ್ಕಿಂತಲೂ ಅಸಹ್ಯವಾದದ್ದು, ನೀವು ಪ್ರಾರ್ಥನೆ ಮಾಡಕ್ಕೆ ಏಸಪ್ಪ ಕಾಪಾಡಪ್ಪ ಅಂತ ಹೇಳುವಾಗ ನಮ್ಮ ಕೈಗಳಿರುವಂತ ರಕ್ತವನ್ನ ಕಳತ ದೇವರು ತಾನೇ ಕಣ್ಣು ಮುಚ್ಚಿಕೊಂಡು ಕಿವಿ ಮುಚ್ಚಿಕೊಂಡು ಆತರ ಹೋಗುವಾಗ ಎಂಥ ಒಂದು ದುರಂತದ ಸ್ಥಿತಿ.
ನಾವೆಷ್ಟೊಂದು ಅಸಹ್ಯ. ಕರ್ತನ ಬಳಿಗೆ ಬರುವಂತವರು, ಕರ್ತನಿಗೆ ಪ್ರಾರ್ಥನೆ ಮಾಡುವಂತವರು, ನಮ್ಮ ಕೈಗಳು ಶುದ್ಧವಾಗಿರಬೇಕು. ಆಗ ಕರ್ತನು ಪ್ರಾರ್ಥನೆ ಕೇಳ್ತಾನೆ, ಉತ್ತರ ಕೊಡ್ತಾನೆ. ಆತ ಹೇಳುದ ಮಾತು, ನೀವು ನನ್ನ ಕಡೆಗೆ ಆರಾಧನೆಯಲ್ಲಿ, ನನ್ನ ಕಡೆಗೆ ಪ್ರಾರ್ಥನೆಯಲ್ಲಿ ಕೈ ಎತ್ತಿ, ಯೇಸುವೇ ಕಾಪಾಡಪ್ಪ, ನನ್ನ ಕುಟುಂಬ ಇಂಥ ಸ್ಥಿತಿ ಇದೆ, ನನ್ನ ಮಗನಿಗಿಂತ ಸ್ಥಿತಿ ಇದೆ, ನನ್ನ ಕುಟುಂಬದಲ್ಲಿ ಸಮಾಧಾನ ಇಲ್ಲ, ದೇವರೇ ಕರುಣೀಕರಿಸಬಹುದಾಗಿ ಕೈ ಎತ್ತುವಾಗ ನಿಮ್ಮನ್ನ ನೋಡದ ಹಾಗೆ ನನ್ನ ಕಣ್ಣುಗಳನ್ನ ನಾನು ಮುಚ್ಚಿಕೊಳ್ಳುತ್ತೇನೆ. ಯಾಕಂತಂದ್ರೆ ನಿಮ್ಮ ಕೈಗಳಲ್ಲಿ ರಕ್ತವು ತುಂಬಿದೆ. ಅದ ಹೇಳ್ತಾನೆ, ಮೊದಲು ನಿಮ್ಮ ಕೈಗಳನ್ನ ತೊಳ್ಕೊಳ್ರಿ, ಶುಚಿ ಮಾಡ್ಕೊಳ್ರಿ. ನಾನು ಒಂದ್ಸಲ ಕಬ್ಬನ್ ಪಾರ್ಕ್ ಅಲ್ಲಿ ಕುಂತಿದ್ದೆ. ಕೆಲವು ಟೈಮಲ್ಲಿ ನಾನು ಪ್ರಾರ್ಥನೆ ಮಾಡ್ಬೇಕಾದ್ರೆ ಏಕಾಂತವಾಗಿ ಏಸೋಮೆಟಿಕ್ಸ್ ಹೊಮೆಯ ಕಳಿಬೇಕಾದ್ರೆ ಎಲ್ಲೋ ಒಂದ್ ಕಡೆ ಪಾರ್ಕ್ ಹೋಗಿ ಕುತ್ಕೊಂಡ್ಬಿಟ್ಟಿರ್ತೀನಿ. ಅಲ್ಲಿ ಕುಂತ್ಕೊಂಡಿದ್ದೆ, ಎಲ್ಲ ಆಟ ಆಡ್ತಿದ್ರು. ಆಗ ಒಂದು ಮಗು ಅವ್ರ ಅಮ್ಮನ ಹತ್ರ ಓಡ್ಬಂತು, ಅಮ್ಮ ಅಂತ. ಅವ್ರ ಅಮ್ಮ ಆ ಮಗುನ ಎತ್ಕೊಳಕ್ಕೆ ಆಶಯ ಪಟ್ಕೊಳ್ಳು. ಯಾಕೆ ಗೊತ್ತಾ, ಆ ಮಗು ಕೈಲಿ ಐಸ್ ಕ್ರೀಮ್ ಇದೆ ಅಷ್ಟೇ, ಇನ್ನೇನಿಲ್ಲ. ಬಾಯಿಲಿ ಕೈಲಿ ಎಲ್ಲ ಐಸ್ ಕಿಡ್ಕೊಂಡು ಓಡ್ ಬರ್ತದೆ. ಅಮ್ಮ ಅಮ್ಮ ಅಂತ ಅವ್ರ ತಾಯಿ ಆ ಮಗುನ ಎತ್ಕೊಳಕ್ ಆಶಯ ಪಟ್ಲು. ಐಸ್ ಕ್ರೀಮ್ ಕೈ ಇದ್ದಾಗಲೇ ಆಶ್ರಯ ಪಡುವಂತ ತಾಯದ್ರು ನಾವಾಗಿರುವಾಗ ಪರಿಶುದ್ಧ ಅಂತ ದೇವ್ರು ನಮ್ ಹೆಂಗ್ರಿ ಒಪ್ಕೋತಾನೆ? ಒಪ್ಕೋತ ಎನ್ನುವಂತ ನಂಬಿಕೆ ಆದ್ರೂ ನಮ್ಗೆ ಹೆಂಗಿದೆ? ಹೊಲಸನ್ನ, ಹೇಸಿಗೆಯನ್ನ ಅಸಹ್ಯ ಪಡುವಂತ ದೇವರಾತನು. ನಮ್ಮ ಪ್ರಾರ್ಥನೆಗೆ ನಿಜವಾಗಿ ಉತ್ತರ ಸಿಗಬೇಕಾದ್ರೆ ಮೊದಲು ನಮ್ಮನ್ನು ಶುದ್ಧ ಮಾಡಿಕೊಳ್ಳೋಣ, ಶುದ್ಧ ಜೀವಿತ ಜೀವಿಸೋಣ. ಅದೇ ವಿಶ್ವಾಸಿಗಿರುವಂತಹ ಮೊದಲನೆಯ ಸವಾಲು. ಇಟ್ಸ್ ದ ಫಸ್ಟ್ ಚಾಲೆಂಜ್ ಆಫ್ ಎ ಬಿಲೀವರ್. ಇಫ್ ಯು ಆರ್ ನಾಟ್ ಹೋಲಿ, ಯು ಕ್ಯಾನ್ ನೆವರ್ ಎವರ್ ಪ್ಲೀಸ್ ಗಾಡ್. ಮೂರನೇದಾಗಿ, ನಮ್ಮಲ್ಲಿ ಪರಿಶುದ್ಧವಾಗಿ ಇರಲೇಬೇಕು. ಯಾಕೆ? ವೈ? ಮೊದಲನೆಯ ಕಾರಣ ಆರಾಧನೆಗೆ, ಎರಡನೇ ಕಾರಣ ಪ್ರಾರ್ಥನೆಗೆ, ಮೂರನೆಯ ಕಾರಣ ನಮ್ಮಲ್ಲಿ ಇರಬೇಕು. ಯಾಕೆ ಅಂತಂದ್ರೆ, ನಾವು ನಿಜವಾಗಿ ಕೂಡ ಕ್ರಿಸ್ತನ ಸ್ವರೂಪಕ್ಕೆ ಮಾರ್ಪಡಬೇಕಾದರೆ ನಮ್ಮಲ್ಲಿ ಪರಿಶುದ್ಧತ್ವ ಇರಲೇಬೇಕು. ವಿತೌಟ್ ಹೋಲಿನೆಸ್ ಯು ಕ್ಯಾನ್ ನೆವರ್ ಬಿ ಟ್ರಾನ್ಸ್ಫಾರ್ಮ್ ಇನ್ ಟು ದ ಇಮೇಜ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ನಾವು ಸೈತಾನ ಸ್ವರೂಪ, ನಾವು ಕ್ರಿಸ್ತನ ಸ್ವರೂಪಕ್ಕೆ ಮಾರ್ಪಡಬೇಕಾದರೆ ಕ್ರಿಸ್ತನ ಪರಿಶುದ್ಧತ್ವ ನಮ್ಮಲ್ಲಿ ಇರಬೇಕು. ಒಂದು ವಾಕ್ಯ ನೋಡ್ರಿ, 2 Corinthians chapter 3 verse 18. ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣ್ತೆಂಬಂತೆ ದೃಶ್ಯಿಸರಾಗಿದ್ದು, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸ್ವಾರೂಪ್ಯ ಉಳ್ಳವರೇ, ಪ್ರಭಾವದ ಸ್ವರೂಪ ಉಳ್ಳವರೇ ಆಗುತ್ತೇವೆ. ನೋಡಿ, ಯಾವ ಪ್ರಭಾವದ ಸ್ವರೂಪ್ಯ? ಯೇಸು ಕ್ರಿಸ್ತನ ಪ್ರಭಾವದ ಸ್ವರೂಪ್ಯ. ಹೋಗ್ಬೇಕಾದ್ರೆ ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ, ಪರಿಶುದ್ಧತ್ವದಿಂದ ಅಧಿಕ ಪರಿಶುದ್ಧಕ್ಕೆ ಹೋಗುತ್ತಾ ಹೋದಾಗ ಮಾತ್ರವೇ ನಾವು ಕ್ರಿಸ್ತನ ಸ್ವರೂಪಕ್ಕೆ ಮಾರ್ಪಡೋದಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಖಂಡಿತ ನಾವು ಕ್ರಿಸ್ತನ ಸ್ವರೂಪ ನಮ್ಮಲ್ಲಿ ಬರುವುದಕ್ಕೆ ಸಾಧ್ಯನೇ ಇಲ್ಲ. ಇಬ್ರಿ ಬರೆದ ಪತ್ರಿಕೆ 12ನೇ ಅಧ್ಯಾಯ 14 ವಾಕ್ಯ ಓದ್ರಿ. ಬಹಳ ಪ್ರಮುಖವಾದಂತ ವಾಕ್ಯ ಭಾಗ ಇದು. Hebrews chapter 12 verse 14. ಪರಿಶುದ್ಧ ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಆಮೇಲೆ ಪರಿಶುದ್ಧತೆ ಇಲ್ಲದೆ ಯಾವನೂ ಕರ್ತನನ್ನ ಕಾಣುವುದಿಲ್ಲ. ಬಹಳ ಅರ್ಥ ಮಾಡ್ಕೊಡ್ರಿ. ಯಾವನು, ಅವನ್ ಚೀಫ್ ಮಿನಿಸ್ಟರ್ ಆಗಿರ್ಲಿ, ಪ್ರೈಮ್ ಮಿನಿಸ್ಟರ್ ಆಗಿರ್ಲಿ, ಪ್ರೆಸಿಡೆಂಟ್ ಆಗಿರ್ಲಿ, ಯಾರೇ ಆಗಿರ್ಲಿ, ರೊನಾಲ್ಡ್ ಟ್ರಂಪ್ ಆಗಿರ್ಲಿ, ಪರಿಶುದ್ಧತ್ವ ಇಲ್ಲದೆ ಕರ್ತನನ್ನ ಕಾಣುವುದಕ್ಕೆ ಸಾಧ್ಯತೆ ಇಲ್ಲ. ಬೈಬಲ್ನ ಆದಿ ಕಾರಣದಿಂದ ಹಿಡಿದು ಪ್ರಕಟಣೆ ತನಕ ತರವಾಗಿ ಓದಿದ್ರು. MTH, BTH, DDಗಳನ್ನ ಮಾಡ್ಕೊಂಡಿದ್ರು. ಪರಿಶುದ್ಧ ಇಲ್ಲ ಅಂತಂದ್ರೆ ಕರ್ತನನ್ನ ಕಾಣೋದಕ್ಕೆ ಸಾಧ್ಯತೆ ಇಲ್ಲ.
ಮತ್ತೆ ನೋಡ್ರಿ, ಎಲ್ಲರ ಸಂಗಡ ಸಮಾಧಾನ ಇರುವುದಕ್ಕೂ ಪರಿಶುದ್ಧತನ ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಪರಿಶುದ್ಧತ್ವ ಇಲ್ಲದೆ ಯಾವನು ಕರ್ತನ ಕಾಣುವುದಿಲ್ಲ. ಮುಂದೆ ಕಂಟಿ ಮಾಡಿ. ನಿಮ್ಮಲ್ಲಿ ಯಾವನಾದರೂ ಆ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರು ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯನ್ನು ಕೆಡಿಸದಂತೆ ಯಾವ ಜಾರನಾಗಲಿ ಏಸಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ. ಅರ್ಥ ಆಗ್ತಿದ್ಯಾ? ಯಾವನಾದ್ರೂ ಇಂಥ ವಿಷ ಬೇರು ನಿಮ್ಮಲ್ಲಿ ಇದ್ದರೆ ಅದನ್ನ ಏನ್ ಮಾಡ್ರಿ? ಬೇರು ಸಹಿತವಾಗಿ ಕಿತ್ತಾಕ್ರಿ. ಏಸಾವನಂತ ಜಾರನಾಗಲಿ ವ್ಯಭಿಚಾರಿ ಆಗಲಿ ಸಭೆಯಲ್ಲಿ ಇರಬಾರದು. ಸಭೆ ಪರಿಶುದ್ಧವಾದದ್ದು. ಆದ್ರಿಂದ ಯಾವ ಜಾರನಾಗಲಿ ಏಸಾವನಂತ ಪ್ರಾಪಂಚಿಕನಾಗಲಿ ಅವನು ಇರದಂತೆ ಎಚ್ಚರದಿಂದ ಸಭೆಯನ್ನ ನೋಡಿಕೊಳ್ಳಿರಿ. ಮುಂದೆ ನೋಡ್ರಿ, ಆ ಏಸಾವನು ಒಂದೇ ಒಂದು ಊಟಕ್ಕೋಸ್ಕರವಾಗಿ ತನ್ನ ಚೊಚ್ಚಲತನವನ್ನ ಕಳ್ಕೊಂಡ. ನೋಡ್ರಿ, ಎಂಥ ಒಂದು ಊಟಕ್ಕೋಸ್ಕರ ಚೊಚ್ಚಲತನ ಅಂತಕ್ಕಂಥದ್ದು ಎಷ್ಟೊಂದು ಭಾಗ್ಯ ಗೊತ್ತಿದ್ಯಾ? ಚೊಚ್ಚಲತನ ಅಂತಂದ್ರೆ ಅದು ಅವ್ರ ಅಪ್ಪನ ನಂತರ ಅವನೇ ಸ್ಥಾನ, ಅವನೇ ಪ್ರಥಮ ಸ್ಥಾನ ಅವ್ರ ಅಪ್ಪನ ನಂತರ. ಅಷ್ಟು ಮಾತ್ರ ಅಲ್ಲ, ಅವರ ಅಪ್ಪನಿಗಿರುವಂತ ಆಸ್ತಿಯಲ್ಲಿ 2% ಭಾಗ ಹೊಂದುವಂತ ಯೋಗ್ಯತೆ ಅವನೊಬ್ಬನಿಗೆ ಇರೋದು, ಚೊಚ್ಚಲ ಮಗನಿಗೆ. ಅಷ್ಟು ಮಾತ್ರ ಅಲ್ಲ, ನಾವು ಬೈಬಲ್ ಅನ್ನು ಓದ್ತಾ ಗೊತ್ತಾಗ್ತದೆ, ಯೇಸು ಸ್ವಾಮಿ ಬಂದಂತ ಸಂತಾನ ಚೊಚ್ಚಲ ಮಕ್ಕಳ ಸಂತಾನದಲ್ಲಿ ಬಂದಂತ ದೇವರು ಯೇಸು ಸ್ವಾಮಿ. ಅಷ್ಟೊಂದು ಪ್ರಾಮುಖ್ಯತೆ ಕೊಡುವಂತ ಈ ಒಂದು ಚೊಚ್ಚಲತನವನ್ನ ಕೇವಲ ಒಂದೊತ್ತು ಊಟಕ್ಕೋಸ್ಕರವಾಗಿ ಅದನ್ನ ಬಿಟ್ಟ. ಪ್ರೇರೆ ಇವತ್ತಷ್ಟೇ ಎಷ್ಟೋ ಜನ ಕ್ರೈಸ್ತರಿಂದ ಹೇಳಿಕೊಳ್ಳುವಂತವ್ರು ಅಲ್ಪ ಸುಖಕ್ಕೋಸ್ಕರವಾಗಿ, ಒಂದು ಕ್ವಾರ್ಟರ್ಗೋಸ್ಕರವಾಗಿ, ಬೀಡಿ ಸಿಗರೇಟ್ಗೋಸ್ಕರ, ಎಂಡ ಸಾರಾಯಿಗೋಸ್ಕರ, ವ್ಯಭಿಚಾರಕ್ಕೋಸ್ಕರ, ಒಂದು ಸ್ವಲ್ಪ ಸಿಗುವಂತ ಹೊಲಸು ಹಣಕ್ಕೋಸ್ಕರ ನಿತ್ಯವಾದಂತ ಪರಿಶುದ್ಧವಾದಂತ ಆಶೀರ್ವಾದಗಳನ್ನೇ ಕಳಕೊಡುವಂತವ್ರು ಇವತ್ತು ಸಭೆಗಳಲ್ಲಿ ಇದ್ದಾರೆ. ಅವರೆಲ್ಲ ಯಾರು ಅಂತಾರೆ? ಏಸಾವನಂತವರು. ಅವರೆಲ್ಲ ಯಾರು ಅಂತಂದ್ರೆ ವಿಷ ಬೇರು. ಅವ್ರು ಯಾರು ಅಂತಂದ್ರೆ ಸಭೆಯನ್ನ ಕೆಡಿಸುವಂತವರು, ಸಭೆಗೆ ಬರುವಂತ ಆಶೀರ್ವಾದವನ್ನ ಕೆಡಿಸುವಂತವರು, ಶಾಪಗ್ರಸ್ತರು. ಪ್ರೇರೆ, ಈಗ ದೇಹವನ್ನ ಆರೋಗ್ಯವಾಗಿ ಕಾಪಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು? ಈಗ ನಾವು ಒಬ್ಬ ಡಾಕ್ಟರ್ ಆದ್ರೆ ಸ್ವಲ್ಪ ನಿಮ್ಗೆ ಅದನ್ನ ಹೇಳ್ತೀನಿ ಆಯ್ತಾ. ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಫಿಟ್ ಈಗ ಅಥ್ಲೆಟ್ಸ್ಗಳು, ಸ್ಪೋರ್ಟ್ಸ್ ಪರ್ಸನ್ಸ್ಗಳು ನಮ್ ತರ ತಿನ್ನಲ್ಲ ಅವರು, ಅಲ್ವಾ? ಸೊ ಈ ಅಥ್ಲೆಟ್ಸ್ಗಳು, ಸ್ಪೋರ್ಟ್ಸ್ ಅಥವಾ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೊಳ್ಬೇಕು ಅನ್ನೋದು ಏನ್ ಮಾಡ್ತಾರೆ, ಊಟದಲ್ಲಿ ಮಿತವಾಗಿರ್ತಾರೆ, ಅಲ್ವಾ? ಯಾಕೆ ಯಾರು ಮಾತಾಡ್ತಾ ಇಲ್ಲ, ಸ್ವಲ್ಪ ರೆಸ್ಪಾಂಡ್ ಮಾಡಿ. ಊಟದಲ್ಲಿ ಮಿತವಾಗಿರ್ತಾರೆ ಅಲ್ವಾ? ಅಲ್ಲ, ಇಲ್ಲಿ ಚೆನ್ನಾಗಿ ತಿನ್ರಿ, ಪರವಾಗಿಲ್ಲ, ಒಳ್ಳೆ ಊಟ ಅದೇ ತಿನ್ಬಿಡೋಣ. ಆಮೇಲೆ ಯಾವಾಗ ಈಗ ತಿನ್ನಕ್ಕಾಗಲ್ಲ. ಊಟದಲ್ಲಿ ಅವನು ಮಿತವಾಗಿದ್ದೇ ಇರ್ತಾನೆ. ಅದಕ್ಕೆ ನಾವು ಬ್ಯಾಲೆನ್ಸ್ ಡಯಟ್ ಅಂತ ಹೇಳ್ತೀವಿ, ಅಲ್ವಾ? ಊಟದಲ್ಲಿ ಎಷ್ಟು ಬೇಕೋ ಅಷ್ಟೇ. ಕೆಲವರಂತೂ ಕ್ಯಾಲರೀಸ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇಷ್ಟು ಮೊಟ್ಟೆ ತಿಂದ್ರೆ ಇಷ್ಟು ಕ್ಯಾಲರಿ, ಮೀನ್ ಪೀಸ್ ತಿಂದ್ರೆ ಇಷ್ಟು ಕ್ಯಾಲರಿ, ಒಂದ್ ದಿನಕ್ಕೆ ಇಷ್ಟು ಕ್ಯಾಲರಿ ಬೇಕು, 1200 ಕ್ಯಾಲರೀಸ್ ಅಷ್ಟೇ ಸಾಕು ನನಗೆ, ನನ್ನ ಬಾಡಿ ವೇಟ್ಗೆ 2000 ಕ್ಯಾಲರಿ ಸಾಕು. ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡುವಂತವ್ರಾಗಿದೆ. ಇನ್ನೂ ಕೆಲವರು ಒಂದು ಆಪಲ್ ತಿನ್ಬಿಟ್ರೆ ಸಾಕು. ಆಗ ಮಕ್ಕಳಿಗೆ ಹೇಳ್ಕೊಳ್ತಾರ, 1 ಆಪಲ್ ಎ ಡೇ ಕೀಪ್ಸ್ ಡಾಕ್ಟರ್ ಅವೇ. ಮತ್ತೆ ಡಾಕ್ಟರ್ಗಳು ಏನ್ ಮಾಡ್ಬೇಕು? ನಾವು ಎಲ್ಲ ನೀವು ಆರೋಗ್ಯ ಕಾಪಾಡ್ಕೊಂಡ್ರೆ ಓಕೆ ಇರ್ಲಿ. ಸೊ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತವ್ರು ಏನ್ ಮಾಡ್ತಾನೆ? ಊಟದಲ್ಲಿ ಮಿತಿಯಾಗಿರ್ತಾನೆ ಅಲ್ಲ. ಎರಡನೇದಾಗಿ ಅಟ್ಲೀಸ್ಟ್ ಅಷ್ಟು ಇಷ್ಟು ವಾಕಿಂಗ್ ಆದ್ರೂ ಮಾಡ್ತಾರವ, ವಾಕಿಂಗೋ, ಜಾಗಿಂಗೋ ಅಥವಾ ಜಿಮ್ಮೋ, ಟ್ರೆಡ್ಮಿಲ್ಲೋ, ಒಟ್ಟಲ್ಲಿ ಸ್ವಲ್ಪ ಎಕ್ಸಸೈಸ್ ಮಾಡ್ತಾನೆ ಅಲ್ವಾ? ಸೊ ಆರೋಗ್ಯವನ್ನ ಕಾಪಾಡ್ಕೋಬೇಕಾದ್ರೆ ಊಟದಲ್ಲೂ ಹುಷಾರಾಗಿರ್ತಾನೆ, ಮತ್ತೆ ಎಕ್ಸಸೈಸ್ ಮಾಡ್ತಾನೆ. ಆತರ ಜೊತೆಯಲ್ಲಿ ಏನಾದ್ರು ಕಾಯಿಲೆ ಕಸಾಲೆ ಅಂತಂದ್ರೆ ಸ್ವಲ್ಪ ಶುದ್ಧವಾದ ನೀರುಗಳು ಅಥವಾ ಇನ್ನೆಲ್ಲೋ ಪೇಷಂಟ್ಗಳು ಕೆಮ್ಮುವಂತವ್ರು ಇದ್ರೆ ಸ್ವಲ್ಪ ಹುಷಾರ ಅಲರ್ಟ್ ಆಗ್ಬಿಡ್ತಾರೆ. ಯಾಕಂದ್ರೆ ನಾನು ಈ ಲಂಗ್ ಸ್ಪೆಷಲಿಸ್ಟು, ಅರ್ಥಾತ್ ಲಂಗ್ ಸ್ಪೆಷಲಿಸ್ಟ್ಗೆ ನಾನೇ HOD, ಪಲ್ಮನಾಲಜಿ ಡಿಪಾರ್ಟ್ಮೆಂಟ್ ನಾನೇ HOD. ನೀವು ಎಷ್ಟೇ ಜನ ಇರಲಿ, ಯಾರು ಹೋದ್ರೆ ಟಕ್ಕದ ಅಲರ್ಟ್ ಆಗ್ಬಿಡ್ತೀನಿ ನಾನು. ಬೇರೆ ಹೈ ಟೆಂಪರೇಚರ್ ಕೂಡ ಚಿಂತೆ ಅಲ್ಲ, ಕೆಮ್ಮುದ್ರೆ ಒಂದ್ಸಲ ಅಲರ್ಟ್ ಆಗ್ಬಿಡ್ತೀನಿ. ಯಾಕಂದ್ರೆ ನನ್ನ ಪ್ರೊಫೆಷನ್ ಹಂಗೆ, ಅಂದ್ರೆ ಎಚ್ಚರಿಕೆದಿರ್ತೀವಿ. ದೇಹವನ್ನ ಕಾಪಾಡಿಕೊಳ್ಳೋದಕ್ಕೆ ಮನುಷ್ಯನ ಆಯಸ್ಸು 70, ಬಲ ಎತ್ತಿದರೆ
80 ವಯಸ್ಸಿಗೆ ನಾವು ಇಷ್ಟೆಲ್ಲ ಸರ್ಕಸ್ ಮಾಡ್ತೀವಿ. ಅಷ್ಟೆಲ್ಲ ಸರ್ಕಸ್ ಮಾಡ್ತಿದ್ರು ಕೂಡ ಜಿಮ್ ಮಾಡ್ತಾನೆ ಸತ್ತವ ಅಂತ ನೋಡಿದೀವಿ, ಹಾರ್ಟ್ ಅಟ್ಯಾಕ್ ಆಗಿ. ಟೆನಿಸ್ ಆಡ್ತಾ ಸತ್ತವ್ರು ನೋಡಿದೀವಿ. ಬಾಡಿ ಬಿಲ್ಡರ್ಗಳು ಎಕ್ಸಸೈಸ್ ಮಾಡ್ತಾನೆ ಸತ್ತವ್ರು ನಾನು ನೋಡಿದ್ದೀನಿ. ಹೆಸರುಗಳು ಹೇಳೋದು ಬೇಡ, ನಿಮ್ಗೆ ಗೊತ್ತಾಗ್ತದೆ ಈಗ ಯಾರ್ಯಾರ ಬಗ್ಗೆ ಹೇಳ್ತಾ ಇದೀನಿ ಅಂತ. ಎಲ್ಲ ಅಷ್ಟು ಮಟ್ಟಿಗೆ ಬಾಡಿ ಬಿಲ್ಡ್ ಮಾಡ್ತೀನಿ, ನಾನು ದೊಡ್ಡ ಫಿಲ್ಮ್ ಸ್ಟಾರ್ ಆಗಿರ್ತೀನಿ ಅಂತ ಅವರೆಲ್ಲ ಅಲ್ಲೇ ಕೊಟ್ಟಕೊಂಡಿದ್ದಾರೆ. ಯಾಕೆ? ಒಬ್ಬ ಕಾರ್ಡಿಯಾಲಜಿಸ್ಟ್ ಡಾಕ್ಟ್ರು ಆಪರೇಷನ್ ಮಾಡ್ಬೇಕಾದ್ರೆ ಹಂಗೆ ಬಿದ್ದು ಸತ್ತೋದ, ಡಾಕ್ಟ್ರೇ ಸತ್ತೋದ. ಇರ್ಲಿ, ಒಟ್ಟಿನಲ್ಲಿ ದೇಹವನ್ನ ಕಾಪಾಡಿಕೊಳ್ಳೋದಕ್ಕೆ ಅಷ್ಟು ಮಟ್ಟಿಗೆ ನಾವು ಕಾಳಜಿ ವಹಿಸ್ತೀವಲ್ಲ. ನಮ್ಮ ಪ್ರಾಣ ಆತ್ಮ ಶರೀರಗಳು ನಿರಂತರ ನಿತ್ಯ ಕಾಲಕ್ಕೋಸ್ಕರವಾಗಿ ಆತ್ಮಿಕ ಜೀವಿತವನ್ನ ನಾವು ಹೇಗೆ ಕಾಪಾಡಿಕೊಳ್ತಾ ಇದ್ದೀವಿ, ಬಹಳ ಪ್ರಮುಖವಾದಂತ ಸಂಗತಿ. ಈಗ ದಯವಿಟ್ಟು ಕೆಲವು ವಾಕ್ಯಗಳನ್ನ ರೆಡಿ ಆಗಿರ್ರಿ. ಒಬ್ರು 1 ಕೊರಿಂಥ 3ನೇ ಅಧ್ಯಾಯ 16-17 ವಾಕ್ಯವನ್ನು ಓದ್ರಿ, ಮತ್ತೊಬ್ರು 1 ಕೊರಿಂಥ 6ನೇ ಅಧ್ಯಾಯ 19-20 ವಾಕ್ಯ ರೆಡಿ ಆಗಿರ್ರಿ. ಸ್ವಲ್ಪ ಫಾಸ್ಟ್ ಆಗೋಣ. ನೀವು ದೇವರ ಆಲಯವಾಗಿದ್ದೀರೆಂದು, ನೀವು ದೇವರ ಆಲಯವಾಗಿರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಸಿಸ್ಟರ್ ಸ್ಟಾಪ್ ಮಾಡಿ. ಇವತ್ತು ಎಷ್ಟೋ ಜನ ಕ್ರೈಸ್ತರಿಗೆ ಗೊತ್ತಿಲ್ಲ, ಅದು ಅವ್ರಿಗೆ ದೇವರ ಆಲಯ ಅನ್ನೋದು ಗೊತ್ತಿಲ್ಲ, ಪರಿಶುದ್ಧಾತ್ಮನ ಅವರಲ್ಲಿ ಇದ್ದಾನೆ ಎಂಬುದು ಗೊತ್ತಿಲ್ಲ. ಆದ್ರೆ ವಾಕ್ಯ ಇರ್ತದೆ, ನೀವು ದೇವರ ಆಲಯವಾಗಿದ್ರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಇದೆ ನಿಮಗೆ ಗೊತ್ತಿಲ್ಲವೋ? ಈಗ ಮುಂದಕ್ಕೆ ಕಂಟಿಕ್ ಮಾಡಿ. ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಈಗ ಅರ್ಥ ಮಾಡ್ಕೊಳ್ಳಿ, ದೇವರ ಆಲಯ ಯಾರು? ನಾವೇ. ಯಾವನಾದರೂ ದೇವರ ಆಲಯವನ್ನು ಕೆಡಿಸ್ತಾನೆ ಅಂದ್ರೆ ಏನರ್ಥ? ನೀನು ಕೂಡ ನಿನ್ನ ದೇಹವನ್ನ ಕೆಡಿಸ್ಕೊಡುವಂತ ಅಧಿಕಾರ ನಿಮಗೆ ಇಲ್ಲ. ಯುವರ್ ಬಾಡಿ ಬಿಲಾಂಗ್ಸ್ ಟು ಗಾಡ್. ನಿನ್ನ ದೇಹವನ್ನ ಕೆಡಿಸ್ಕೊಳ್ಳುವಂತ, ಇದು ನನ್ ದುಡ್ಡು, ನಾನು ಕುಡಿತೀನಿ, ನಾನು ಶೋಕಿ ಮಾಡ್ತೀನಿ, ನಾನು ಬೀಡಿ ಸರಿ ಕೊಡ್ತೀನಿ, ಎಡ್ಡ ಸರಿ ಕೊಡ್ತೀನಿ. ನೋ, ಯುವರ್ ಬಾಡಿ ಬಿಲಾಂಗ್ಸ್ ಟು ಕ್ರೈಸ್ಟ್. ನಿನ್ನ ದೇಹ ದೇವರ ಆಲಯ, ಅದು ದೇವರ ಆತ್ಮನ ವಾಸ ಆಗಿರುವಂತಹ ಸ್ಥಳ. ಆದ್ರಿಂದ ಯಾವನೇ ಆಗ್ಲಿ, ನೀನೇ ಆಗ್ಲಿ ನಿನ್ನ ದೇಹವನ್ನ ಕೆಡಿಸ್ಕೊಂಡ್ರೆ ದೇವರು ನಿನ್ನನ್ನ ಕೆಡಿಸ್ತಾನೆ. ಯಾಕೆಂತಂದ್ರೆ ದೇವರ ಆಲಯವು ಪರಿಶುದ್ಧ. ಸಿಸ್ಟರ್ ಇನ್ನೊಂದು ವಾಕ್ಯ ಓದ್ರಿ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ದೇಹವು ಗರ್ಭಗುಡಿಯಾಗಿದೆ. ನೋಡ್ರ, ಇನ್ನು ಎಷ್ಟು ಚೆನ್ನಾಗಿದ್ರೆ ನಮ್ಮ ದೇಹ ಏನಾಗಿದೆ ಅಂತ ಈಗ ಗರ್ಭಗುಡಿಯಾಗಿದೆ. ಅಂದ್ರೆ ದೇವರೇ ವಾಸಿಸುವಂತ ಗರ್ಭಗುಡಿ ಎಂಬುದಾಗ್ಬಿಡ್ತು. ಆಮೇಲೆ ಕಂಟಿ ಮಾಡಿ, ಹಾಗೆ ಕಂಟಿ ಮಾಡಿ. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿ. ನೋಡಿದ್ರ, ನಿಮ್ಮ ದೇವರ ಪ್ರಭಾವನ ಏನ್ ಮಾಡ್ಬೇಕಂತೆ? ಪ್ರಕಾಶ ಮಾಡಬೇಕು. ನಮ್ಮ ದೇಹ ಕೊಟ್ಟಿರುವಂತದ್ದು ನಮ್ಮ ದೇಹದ ಮುಖಾಂತರವಾಗಿ ಯೇಸು ಕ್ರಿಸ್ತನ ಪ್ರಭಾವನ ಪ್ರಕಾಶ ಮಾಡೋದಕ್ಕೆ ಹೊರತು ಹೋಲಸು ಮಾಡಿಕೊಳ್ಳೋದಕ್ಕಲ್ಲ. ಇನ್ನೊಂದು ವಾಕ್ಯ ನೋಡ್ರಿ, 2 ಕೊರಿಂಥ 7ನೇ ಅಧ್ಯಾಯ 1ನೇ ವಾಕ್ಯ. ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶಗಳನ್ನು ತೊಲಗಿಸಿ ನಮ್ಮನ್ನು ಶುದ್ಧಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ಪ್ರಿಯರೇ, ಬಹಳ ಕಳಕಳಿಂದ ಹೇಳ್ತಿದ್ದೀನಿ, ಪರಿಶುದ್ಧತ್ವ ಇಲ್ಲ ಅಂತಂದ್ರೆ ನಾವು ಕ್ರೈಸ್ತರೆಂದು ಹೇಳುವಂತ ಯೋಗ್ಯತೆ ನಮ್ಗಿಲ್ಲ ರೀ. ಕ್ರೈಸ್ತ ಜಾತಿ ಸೇರಿದವ್ರು ಅಷ್ಟೇ, ಕ್ರಿಸ್ತನಿಗೆ ಸೇರಿದವರಲ್ಲ, ಬೈಬಲ್ ಸಂಬಂಧಪಟ್ಟವರಲ್ಲ, ಚರ್ಚ್ ಸಂಬಂಧಪಟ್ಟವರು ಅಲ್ಲ. ಇನ್ನೊಂದು ವಾಕ್ಯ ನೋಡ್ರಿ, 1 ಯೋಹಾನ 3ನೇ ಅಧ್ಯಾಯ 1-3 ವಾಕ್ಯ. 1 John chapter 3 verse 1-3. ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂತ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ. ನಾವು ಆತನ ಮಕ್ಕಳಾಗಿದ್ದೇವೆ. ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ, ಅದು ಆತನನ್ನು ತಿಳಿದುಕೊಳ್ಳಲಿಲ್ಲವಲ್ಲ. ಯಾಕಂದ್ರೆ ಇದು ಲೋಕಕ್ಕೆ ಇದು ಅರ್ಥ ಆಗಲ್ಲ. ಲೋಕಕ್ಕೆ ಅರ್ಥ ಆಗಲ್ಲ, ಇದು ನಮ್ಗೆ ಅರ್ಥ ಆಗ್ಬೇಕು. ಲೋಕದವ್ರಿಗೆ ಅರ್ಥ ಆಗಲ್ಲ ಇದು. ಅಯ್ಯೋ ಬಿಡಯ್ಯ, ಬಿಡಿ ಕುಡಿ, ಅಂಡ ಸರಿ ಕುಡಿ, ಮಜಾ ಮಾಡೋ, ತಿನ್ನೋ, ಸೋಕಿ ಮಾಡೋ, 1 ದಿನ ಟಿಕೆಟ್ ತಗೋ ಅಷ್ಟೇ. ಅದಕ್ಕಾಗಿ ನಾವಿಲ್ಲ ದೇವರ ಮಕ್ಕಳು. ನಮ್ಮ ಜೀವಿತವೇ ಬೇರೆ,
ನಮ್ಮ ಗುರಿಯೇ ಬೇರೆ, ನಮ್ಮ ಉದ್ದೇಶವೇ ಬೇರೆ ಪ್ರಿಯರೇ. ಆದ್ರೆ ಈಗ ಬಹಳ ಪ್ರಮುಖವಾಗಿ ಒಂದು ವಿಷಯಕ್ಕೆ ನಾವು ಬರೋಣ. ನಮ್ಮ ಸ್ವಂತ ಶಕ್ತಿಯಿಂದ, ಸ್ವಂತ ಬಲದಿಂದ ನಾವು ಪರಿಶುದ್ಧರಾಗಿ ಜೀವಿಸೋದಕ್ಕೆ ಸಾಧ್ಯತೆ ಇಲ್ಲ. ಈಗ ದಯವಿಟ್ಟು ಗಮನಿಸಿ, ನಾವು ಪರಿಶುದ್ಧರಾಗಿ ಜೀವಿಸ್ಬೇಕು, ಆದ್ರೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಕ್ರಿಸ್ತನು ತನ್ನ ಪರಿಶುದ್ಧಾತ್ಮನನ್ನ ನಮಗೆ ಕೊಟ್ಟಿರುವಂಥದ್ದು. ಪರಿಶುದ್ಧಾತ್ಮನ ಸಹಾಯವಿಲ್ಲದೆ ನಾವು ಪರಿಶುದ್ಧರಾಗಿ ಜೀವಿಸೋದಕ್ಕೆ ಸಾಧ್ಯತೆ ಇಲ್ಲ. ಆದ್ರಿಂದ ಪ್ರತಿ ದಿನ, ಪ್ರತಿ ಗಳಿಗೆ ನಾವು ದೇವರಾತ್ಮನಿಗೆ ಒಳಗಾಗಬೇಕು. ಯಾಕಂದ್ರೆ ಶರೀರಕ್ಕೆ, ಆತ್ಮನಿಗೆ ಹೋರಾಟ ಇದ್ದೇ ಇರ್ತದೆ. ಈ ಹೋರಾಟದಲ್ಲಿ ನಾವು ಗೆಲ್ಲಬೇಕಾದ್ರೆ, ಈ ಹೋರಾಟದಲ್ಲಿ ಪರಿಶುದ್ಧರಾಗಿ ಜೀವಿಸ್ಬೇಕಾದ್ರೆ, ಕರ್ತನನ್ನ ಮೆಚ್ಚಿಸ್ಬೇಕಾದ್ರೆ ನಾವು ಪವಿತ್ರ ಆತ್ಮನಿಗೆ ಒಳಗಾಗಬೇಕು. ಪವಿತ್ರ ಆತ್ಮನ ಪ್ರಕಾರವಾಗಿ ನಾವು ನಡೆಯುವಂತವರಾಗಿರ್ಬೇಕು. ಒಂದು ವಾಕ್ಯ ನೋಡ್ರಿ, ರೋಮಾಪುರ ಪತ್ರಿಕೆ 8ನೇ ಅಧ್ಯಾಯ 5ರಿಂದ ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮನ ಅನುಸರಿಸುವವನು ಪವಿತ್ರಾತ್ಮನ ಮೇಲೆ ಮನಸ್ಸಿಡುತ್ತಾರೆ. ನೋಡಿದ್ರ? ಹಾಗಾದ್ರೆ ಇವತ್ತು ನಾವು ಯಾವ್ದ್ರ ಮೇಲೆ ಮನಸ್ಸಿಟ್ಟಿದಂತ ಮುಖ್ಯ. ಪವಿತ್ರಾತ್ಮನ ಮೇಲೆ ಮನಸ್ಸಿಟ್ಟಿದ್ದೇವಾ ಅಥವಾ ಶಾರೀರಿಕವಾದ ಇಚ್ಛೆಗಳ ಮೇಲೆ ಮನಸ್ಸಿಟ್ಟಿದ್ದೇವಾ? ಗಲಾತ್ಯದವರ ಪತ್ರಿಕೆ 5ನೇ ಅಧ್ಯಾಯ 16ನೇ ವಾಕ್ಯ. ನಾನು ಹೇಳುವುದೇನೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಸಾಕು. ಪವಿತ್ರಾತ್ಮನ ಅನುಸರಿಸಿ ನಡ್ಕೊಟ್ರೆ ಆಗ ನೀವು ಶರೀರ ಭಾವದ ಇಷ್ಟಾರ್ಥ ನೆರವೇರಿಸುವುದು ಇಲ್ಲ. ಓಕೆ, ಸೊ ಸರೆಂಡರ್ ಅಂಡ್ ಸಬ್ಮಿಟ್ ಟು ದ ಹೋಲಿ ಸ್ಪಿರಿಟ್. ದೇವರಾತ್ಮನ ನಮ್ಗೆ ಕೊಡಲ್ಪಟ್ಟಿರುವಂಥದ್ದು ಪರಿಶುದ್ಧರಾಗಿ ನಾವು ಜೀವಿಸೋದಕ್ಕೋಸ್ಕರವಾಗಿ. ಆದ್ರೆ ಇವತ್ತು ಎಷ್ಟೋ ಜನ ಇದನ್ನ ದುರುಪಯೋಗ ಮಾಡಿಕೊಂಡು, ನನ್ನ ಮೇಲೆ ಪವಿತ್ರ ಕಿಚ್ಕೊಳಕಲ್ಲ. ಪವಿತ್ರಾತ್ಮ ಕೊಟ್ಟಿರುವಂಥದ್ದು ನಾವು ಪರಿಶುದ್ಧರಾಗಿ ಜೀವಿಸ್ಬೇಕನ್ನೋಕ್ಕೋಸ್ಕರವಾಗಿ. ನಾವು ಯೇಸು ಮಕ್ಕಳು ಎಂಬುದಾಗಿ ಹೇಳಿಕೊಂಡು ನಾವು ಪರಿಶುದ್ಧರಾಗಿ ಜೀವಿಸದೆ ಹೋದರೆ ನಮ್ಮಲ್ಲಿ ಪವಿತ್ರಾತ್ಮನಿಲ್ಲ. ನಮ್ಮಲ್ಲಿ ಇರುವಂತದ್ದು ದುರಾತ್ಮ, ಸೈತಾನ, ಪಿಶಾಚನ ಆತ್ಮ. ಮೊದಲನೇದಾಗಿ ನಾವು ಪರಿಶುದ್ಧರಾಗಿ ಜೀವಿಸಕ್ಕೋಸ್ಕರವಾಗಿ ಪರಿಶುದ್ಧಾತ್ಮ ನಮಗೆ ಕೊಟ್ಟಿದ್ದಾನೆ. ಎರಡನೇದಾಗಿ ನಾವು ಪರಿಶುದ್ಧರಾಗಿ ಜೀವಿಸ್ಬೇಕನ್ನೋಕ್ಕೋಸ್ಕರವಾಗಿ ಈ ಒಂದು ಪರಿಶುದ್ಧವಾದ ಸತ್ಯ ವೇದನ ನಮಗೆ ಕೊಟ್ಟಿರುವಂತ. ಇದಕ್ಕೆ ಹೆಸರೇ ಪರಿಶುದ್ಧ ಸತ್ಯ. ದೇವರ ವಾಕ್ಯ ಪ್ರೇರೆ ನಮ್ಮನ್ನ ಪರಿಶುದ್ಧಗೊಳಿಸುವಂತಾಗಿದೆ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 3ನೇ ವಾಕ್ಯ ನಾವು ಈಗ ನೋಡ್ತೇವೆ. ನಾನು ಹೇಳಿದ ವಾಕ್ಯದ ದೆಸೆಯಿಂದ ಈಗ ನೀವು ಶುದ್ಧರಾಗಿದ್ದೀರಿ. ಓಕೆ, ವಾಕ್ಯ. ಕೀರ್ತನೆ ನೋಡ್ರಿ, 119ನೇ ಕೀರ್ತನೆ 9ನೇ ನೋಡ್ತೇವೆ. ಯೌವನಸ್ಥನು ತನ್ನ ಶುದ್ಧ ಮಾಡ್ಕೊಳ್ಳೋದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. 119ನೇ ಕೀರ್ತನೆ 11ನೇ ವಾಕ್ಯ, ನಿನಗೆ ವಿರುದ್ಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನ ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. 119ನೇ ಕೀರ್ತನೆ 105ನೇ ವಾಕ್ಯ, ನಿನ್ನ ವಾಕ್ಯವು ನನ್ನ ದಾರಿಗೆ ಕಾಲಿಗೆ ದೀಪವು, ಮಾರ್ಗಕ್ಕೆ ಬೆಳಕು ಆಗಿದೆ. ಪ್ರಿಯರೇ, ದೇವರ ವಾಕ್ಯವಿಲ್ಲದೆ, ದೇವರ ವಾಕ್ಯಕ್ಕೆ ವಿಧೇಯತ್ವವಿಲ್ಲದೆ ಯಾರು ಕೂಡ ಪರಿಶುದ್ಧರಾಗಿ ಜೀವಿಸೋದಕ್ಕೆ ಸಾಧ್ಯತೆ ಇಲ್ಲ. ಒಂದ್ ವೇಳೆ ಇವತ್ತು ಯಾರು ನೀವು ಹೊಲಸಾಗಿ ಜೀವಿಸ್ತಾ ಇದ್ರೆ, ಹೊಲಸು ಜೀವಿತದಲ್ಲಿ ಬೀಡಿ ಸಿಗರೇಟ್ ಕುಡ್ಕೊಂಡು, ಎಡ್ಡ ಸಾಲೆ ಕುಡ್ಕೊಂಡು ನೀವು ವ್ಯಭಿಚಾರ ಮಾಡ್ಕೊಂಡು ಜೀವಿಸ್ತಾ ಇದ್ರೆ ನಿಮ್ಮಲ್ಲಿ ದೇವರ ವಾಕ್ಯ ಇಲ್ಲವೇ ಇಲ್ಲ. ಬರೀ ಬೂಟಾಟಿಕೆ ಭಕ್ತಿ. ದೇವರ ವಾಕ್ಯ ಅದು ಪವಿತ್ರಾತ್ಮನ ಖಡ್ಗವಾಗಿದೆ. ದೇವರ ವಾಕ್ಯ ಅದು ಪರಿಶುದ್ಧವಾಗಿದೆ. ನಾವು ಎಷ್ಟರ ಮಟ್ಟಿಗೆ ದೇವರ ವಾಕ್ಯವನ್ನು ಧ್ಯಾನ ಮಾಡ್ತೀವೋ, ಎಷ್ಟರ ಮಟ್ಟಿಗೆ ದೇವರ ವಾಕ್ಯ ವಿಧೇಯರಾಗಿರ್ತೀವೋ, ಅಷ್ಟರ ಮಟ್ಟಿಗೆ ದೇವರ ವಾಕ್ಯ ನಮ್ಮನ್ನ ಶುದ್ಧೀಕರಿಸುವಂತದ್ದಾಗಿದೆ. ಮೂರನೇದಾಗಿ ನಾವು ಪರಿಶುದ್ಧರಾಗಿ ಜೀವಿಸಕ್ಕೋಸ್ಕರವಾಗಿಯೇ ಕರ್ತನು ಪರಿಶುದ್ಧ ಸಭೆಯನ್ನು ನಮಗೆ ಕೊಟ್ಟಿದ್ದಾನೆ. ಪ್ರಿಯರೇ, ದಯವಿಟ್ಟು ಅರ್ಥ ಮಾಡ್ಕೊಡ್ರಿ. ನಮ್ಮ ಸಭೆ ಅದು ಹೊಲಸು ಸಭೆ ಅಲ್ಲ. ಸಭೆ ಕರ್ತನ ಮೊದಲ ಗಿತ್ತಿ, ಕರ್ತನ ಕನ್ನಿಕೆ, ಕರ್ತನ ಪರಿಶುದ್ಧವಾದ ಸಭೆ. ಎಫೆಸ ಬರೆದ ಪತ್ರಿಕೆ 5ನೇ ಅಧ್ಯಾಯ ವಚನ 25, 26, 27 ಓದ್ರಿ. ಎಫೆಸ ಬರೆದ ಪತ್ರಿಕೆ 5ನೇ ಅಧ್ಯಾಯ 25, 26, 27. ಪುರುಷರೇ ಸಭೆಯನ್ನು ಪ್ರೀತಿಸಿ, ಸಭೆಯನ್ನು ಪ್ರೀತಿಸಿದ ಹಾಗೆ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. ನಿಮ್ಮ ಹೆಂಡತಿಯರನ್ನ ಪ್ರೀತಿಸಿರಿ.
ಆತನು ಅದನ್ನು ಪ್ರತಿಷ್ಠೆ ಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ನೋಡಿದ್ರ? ಆಮೇಲೆ ಕಟ್ಟಿ ಮಾಡಿ ಸ್ಟಾರ್. ಅದನ್ನು ಕಳಂಕ ಸುಕ್ಕು ಮುಂತಾದೊಂದು ಒಂದು ಇಲ್ಲದ ಹಾಗೆ ಕನ್ನಿಕೆಯೋ ಪಾದಿಯಲ್ಲಿ ಪರಿಶುದ್ಧವು ನಿರ್ದೋಷವು ಮಹಿಮೆಯೂ ಉಳ್ಳದ್ದು ಆಗಿರುವುದೇ ಈ ಸಭೆ. ದಯವಿಟ್ಟು ಅರ್ಥ ಮಾಡ್ಕೊಡ್ರಿ. ಕಸ್ತೂರಿರ್ತಕ್ಕಂಥ ಈ ಸಭೆ ಅದು ದೇವರ ಕನ್ನಿಕೆ, ಅದು ನಿರ್ದೋಷವಾದದ್ದು, ಪರಿಶುದ್ಧವಾದದ್ದು. ಅದರಲ್ಲಿ ನಾವು ಕೂಡಿ ಬರುವಂತ ನಾವುಗಳು ಪರಿಶುದ್ಧರಾಗಿರ್ಬೇಕು ಪ್ರಿಯ. ಆದ್ರೆ ದೇವ ಸಭೆಯನ್ನ ನಮಗೆ ಕೊಟ್ಟಿರುವಂತದ್ದು ನಾವು ಪರಿಶುದ್ಧರಾಗಿರೋಕ್ಕೋಸ್ಕರವಾಗಿ. ಮತ್ತೆ ಇಲ್ಲಿ ಎಷ್ಟೋ ಜನ ದೇವರ ಸೇವಕರು ನಾವು ಕೂಡಿ ಬಂದಿದ್ದೀವಿ. ಆದ್ರೆ ದೇವರ ಸೇವಕರಿಗೋಸ್ಕರವಾಗಿ ನಾವು ಒಂದು ಮಾತು ಹೇಳಕ್ ಇಷ್ಟಪಡ್ತೇನೆ ಪ್ರಿಯ. ದೇವ ಸೇವಕರೇ, ನೀವೆಷ್ಟೆಲ್ಲಾ ನೀವು ಸೇವೆ ಮಾಡ್ಬೋದು. ನಿಮ್ಗೆ ಏನೆಲ್ಲ ತಲಾಂತಗಳಿರ್ಬೋದು. ಪ್ರಸಂಗ ಮಾಡುವಂತ ತಲಾಂತ ಇರ್ಬೋದು, ಅದ್ಭುತಗಳ ಮಾಡುವಂತ ತಲಾಂತಗಳಿರ್ಬೋದು, ದೆವ್ವಗಳನ್ನು ಬಿಡಿಸುವಂತ ತಲಾಂತಗಳಿರ್ಬೋದು, ಮ್ಯೂಸಿಕ್ ಸಿಸ್ಟಮ್ ಹಾಕುವಂತ ತಲಾಂತಗಳಿರ್ಬೋದು, ಉತ್ತಮವಾದ ರೀತಿಯಲ್ಲಿ ಆಡುವಂತ ತಲಾಂತಗಳಿರ್ಬೋದು. ನೀವು ಕರ್ತನ ಸೇವೆಯನ್ನು ನೀವು ಮಾಡಬೇಕಾದ್ರೆ ನಿಮ್ಮಲ್ಲಿ ಪರಿಶುದ್ಧ ಇದ್ದಾಗ ಮಾತ್ರವೇ ಅದು ಕರ್ತನ ಮೆಚ್ಚುತ್ತಾನೆ ಹೊರತು ಪರಿಶುದ್ಧತೆ ಇಲ್ಲದೆ ನೀವು ತಲಾಂತಗಳನ್ನ ಹಾಕಿ ಕೂಡ ನೀವು ಸೈತನನ್ನು ಮೆಚ್ಚಿಸ್ತಾ ಇದ್ದ ಹೊರತು ಮನುಷ್ಯನ ಮೆಚ್ಚಿದ ಹೊರತು ಯೇಸು ಸ್ವಾಮಿನ ಮೆಚ್ಚಿಸ್ತಾ ಇಲ್ಲ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಡ್ರಿ. ಅದಕ್ಕೆ ಪೌಲ್ ಹೇಳ್ತಾರೆ 1 ಕೊರಿಂಥ 9:27 ವಾಕ್ಯದಲ್ಲಿ ಓದ್ರಿ. 1 Corinthians chapter 9:27. ಇತರರನ್ನ ಹೋರಾಟಕ್ಕೆ ಕರೆದ ಮೇಲೆ ಎಲ್ಲಿ ನಾನೇ ಅಯೋಗ್ಯ ನೆನೆಸಿಕೊಂಡು ನೆನೆಸಿ ನನ್ನ ದೇಹವನ್ನ ಜಜ್ಜಿ ಸ್ವಾಧೀನ ಮಾಡಿಕೊಳ್ಳುತ್ತೇನೆ. ಮತ್ತೊಂದು ವಾಕ್ಯ ನೋಡ್ರಿ, ಬಹಳ ಪ್ರಮುಖವಂತ ವಾಕ್ಯ. 2 ತಿಮೋತಿ 2ನೇ ಅಧ್ಯಾಯ 19-22 ವಾಕ್ಯ ಓದಿ ದಯವಿಟ್ಟು ಬೈಕಲ್ಲಿ ಓದ್ರಿ. ಆದರೂ ಸ್ಥಿರವಾದ ಅಸ್ತಿವಾರವು ನಿಲ್ಲುತ್ತದೆ, ಅದರ ಮೇಲೆ ತನ್ನವರು ಯಾರೆಂಬುದನ್ನು ಕರ್ತನು ತಿಳಿದಿದ್ದಾನೆಂತಲೂ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೂ ದುರ್ಮಾರ್ಗತನವನ್ನು ಬಿಟ್ಟು ಬಿಡಬೇಕೆಂದಲೂ ಲಿಪಿಯುಂಟು. ಎಸ್, ಕಟ್ಟಿ ಮಾಡಿ. ದೊಡ್ಡ ಮನೆಯಲ್ಲಿ ಬೆಳ್ಳಿ ಇಲ್ಲಿಂದ ಸ್ವಲ್ಪ ಗಮನಿಸಿ ಸಿಸ್ಟರ್, ದಯವಿಟ್ಟು ನಿಧಾನಕ್ಕೆ ಹೋದ್ರಿ. ಇದನ್ನ ನಿಧಾನಕ್ಕೆ ಹೋದ್ರಿ. ದೊಡ್ಡ ಮನೆಯಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆಗಳಲ್ಲದೆ ಮರದ ಪಾತ್ರೆ, ಮಣ್ಣಿನ ಪಾತ್ರೆ ಇರುತ್ತವೆ. ಯಾವ ಪಾತ್ರೆ ಇದೆ? ಬೆಳ್ಳಿ ಪಾತ್ರೆ, ಬಂಗಾರದ ಪಾತ್ರೆ, ಮಣ್ಣಿನ ಪಾತ್ರೆ ಇರುತ್ತದೆ, ಮರದ ಪಾತ್ರೆ. ಓಕೆ, ಆಮೇಲೆ ಕಟ್ಟಿ ಮಾಡಿ. ಅವುಗಳಲ್ಲಿ ಕೆಲವು ಉತ್ತಮವಾದ ಬಳಕೆಗೂ ಕೆಲವು ಹೀನವಾದ ಬಳಕೆಗೂ ಬರುತ್ತದೆ. ಹೀಗಿರಲಾಗಿ ಒಬ್ಬನು ಹೀನ ನಡತೆಯುಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಶುದ್ಧಿ ಮಾಡಿಕೊಂಡ್ರೆ ಅವನು ಉತ್ತಮವಾದ ಬಳಕೆಗೆ ಯೋಗ್ಯನಾಗಿರುವನು. ಅವನು ದೇವರ ಸೇವೆಗೆ ಪ್ರತಿಷ್ಠನಾಗಿಯೂ ಯಜಮಾನನಿಗೆ ಉಪಯುಕ್ತನಾಗಿಯೂ ಸಕಲ ಸತ್ಕ್ರಿಯೆಗಳನ್ನು ಮಾಡುವುದಕ್ಕೆ ಸಿದ್ಧನಾಗಿ ಇರುವನು. ಈಗ ನೋಡ್ರಿ 22ನೇ ವಾಕ್ಯದ, ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರೋ ನೀತಿ, ವಿಶ್ವಾಸ, ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯವುಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಪ್ರಯಾಸ ಪಡು. ಥ್ಯಾಂಕ್ ಯು ವೆರಿ ಮಚ್ ಸಿಸ್ಟರ್. ದಯವಿಟ್ಟು ಈಗ ಗಮನಿಸಿ. ನೀನು ಒಂದು ವೇಳೆ ಚಿನ್ನದ ಪಾತ್ರೆ ಆಗಿರ್ಬೋದು, ನೀನೊಂದು ವೇಳೆ ಬೆಳ್ಳಿ ಪಾತ್ರೆ ಆಗಿರ್ಬೋದು. ಅಯ್ಯೋ ಇಲ್ಲಪ್ಪ, ಅಷ್ಟೆಲ್ಲ ನಮ್ಮ ಕೈಲಿಲ್ಲ. ಹಾಗಾದ್ರೆ ನೀನೊಂದು ಮರದ ಪಾತ್ರೆ ಆಗಿರ್ಬೋದು. ಅಯ್ಯೋ ಅಷ್ಟು ನಮ್ಮ ಕೈಲಿಲ್ಲ, ಬಡವರು. ಹಾಗಾದ್ರೆ ನೀನು ಮಡಿಕೆ ಆಗಿರ್ಬೋದು, ಮಣ್ಣಿನ ಪಾತ್ರೆ ಆಗಿರ್ಬೋದು. ಅರ್ಥ ಆಗ್ತಿದ್ಯಾ? ದೇವರು ನಿಮ್ಮನ್ನ ಉಪಯೋಗಿಸ್ತಾನೆ. ಚಿನ್ನದ ಪಾತ್ರೆ ಇದ್ರೂ ಉಪಯೋಗಿಸ್ತಾನೆ, ಬೆಳ್ಳಿ ಪಾತ್ರೆ ಇದ್ರೂ ಉಪಯೋಗಿಸ್ತಾನೆ, ಮರದ ಪಾತ್ರೆ ಇದ್ರೂ ಉಪಯೋಗಿಸ್ತಾನೆ, ಮಣ್ಣಿನ ಪಾತ್ರೆ ಇದ್ರೂ ಉಪಯೋಗಿಸ್ತಾನೆ. ಆದರೆ ಈಗ ಗಮನಿಸಿ, ನೀನು ಚಿನ್ನದ ಪಾತ್ರೆ ಆಗಿರ್ಬೋದು, ನೀನು ಹೊಲಸು ಪಾತ್ರೆ ಆಗಿದ್ರೆ ದೇವರು ಅದನ್ನ ಉಪಯೋಗಿಸಲ್ಲ. ನೀನು ಬೆಳ್ಳಿ ಪಾತ್ರೆನೇ ಆಗಿರ್ಬೋದು, ಹೊರಗಡೆ ತಳ ಅಂತ ಇರ್ಬೋದು, ಆದ್ರೆ ನೀನು ಒಳಗೆ ಹೊಲಸಾಗಿದ್ದರೆ ಯೇಸು ಸ್ವಾಮಿ ಯಾವತ್ತೂ ನಿನ್ನನ್ನ ಉಪಯೋಗಿಸಲ್ಲ. ಮಣ್ಣಿನ ಪಾತ್ರೆ ಆಗಿರ್ಲಿ, ಮರದ ಪಾತ್ರೆ ಆಗಿರ್ಲಿ, ಯಾವುದೇ ಪಾತ್ರೆ ಇರಲಿ, God can use any vessel, but God will never ever use filthy vessel. ಹೊಲಸಾದಂತ ಪಾತ್ರೆಯನ್ನ ಕರ್ತನು ಉಪಯೋಗಿಸದೇ ಇಲ್ಲ. ನೀನು ಹೊಲಸಾಗಿದ್ದುಕೊಂಡು ಕರ್ತನ ಸೇವೆಯಲ್ಲಿ ನೀನು ತೊಡಗಿಸ್ಕೊಂಡಿದ್ರೆ ನೀನು ಮನುಷ್ಯನ ಮೇಸಕ್ಕೋಸ್ಕರವಾಗಿ ಸೈತನ ಮೇಯಿಸ್ತಾ ಇದೆಯಾ ಹೊರತು ಯೇಸು ಸ್ವಾಮಿ ನಿನ್ನ ಸೇವೆಯನ್ನ ಅಂಗೀಕಾರ ಮಾಡಿಕೊಳ್ಳೋದಿಲ್ಲ. ಸೇವಕರೇ ಎಚ್ಚರಿಕೆ,
ಸೇವಕರ ಎಚ್ಚರಿಕೆ. ನಮ್ಮ ಜೀವಿತ ಮುಖ್ಯ, ನಮ್ಮ ನಡತೆ ಮುಖ್ಯ, ನಮ್ಮ ಪರಿಶುದ್ಧ ಮುಖ್ಯ. ಆಗ ಮಾತ್ರ ನಾವು ಕರ್ತನಿಗೆ ಏನೇ ಸೇವೆ ಮಾಡ್ಲಿ ಕರ್ತನ ಮೆಚ್ಚುತ್ತಾನೆ. ಇಲ್ಲದೆ ಹೋದ್ರೆ ಖಂಡಿತ ಕರ್ತನ ಮೆಚ್ಚುವುದಿಲ್ಲ. ಹಾಗಾದ್ರೆ ಪ್ರೇರೆ, ಬಹಳ ಗಂಭೀರವಾಗಿ ಗಮನಿಸಿ. ನಮ್ಮ ಜೀವಿತ ಮುಖ್ಯ, ನಮ್ಮ ನಡತೆ ಮುಖ್ಯ, ಪರಿಶುದ್ಧತೆ ಮುಖ್ಯ. ರೋಮಾಪುರ ಪತ್ರಿಕೆ 12ನೇ ಅಧ್ಯಾಯ 1-2 ವಾಕ್ಯ ಬಹಳ ಚೆನ್ನಾಗಿರ್ತಾರೆ. ಆದ್ದರಿಂದ ಸಹೋದರೇ, ದೇವರ ಕಣಿಕವನ್ನು ನೆನೆತಂದು ನಿಮ್ಮನ್ನು ಬೇಡಿಕೊಳ್ಳುವುದು ಏನೆಂದ್ರೆ, ನೀವು ನಿಮ್ಮ ದೇಹವನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸ್ರಿ. ಇದೇ ನಿಮ್ಮ ವಿವೇಕಪೂರ್ಣವಾದ ಆರಾಧನೆಯು. ಅಂತ ಒಂದು ಗಂಭೀರವಾದಂತಹ ವಿಷಯದಾಗಿದೆ. ಯಾವುದೇ ಕಾರಣಕ್ಕೂ 2 ಕೊರಿಂಥ 6:14 ನೋಡ್ತೇವೆ, ಅನ್ಯರೊಟ್ಟಿಗೆ ಸೇರಿ ಇಜ್ಜೋಡಾಗಬೇಡ್ರಿ, ಕಲಬರಿಕೆ ಆಗಬೇಡ್ರಿ, ಅದು ಹೊಲಸಾಗಬೇಡ್ರಿ. ಕರ್ತನ ಪರಿಶುದ್ಧನಾದ ದೇವರು, ನಾವು ಆತನಿಗೆ ಪ್ರತ್ಯೇಕವಾಗಿರ್ಬೇಕು, ಆತನಿಗೆ ಮೀಸಲಾಗಿರ್ಬೇಕು. ನಮ್ಮ ವೈಯಕ್ತಿಕ ಜೀವಿತ ಶುದ್ಧವಾಗಿರ್ಬೇಕು, ನಮ್ಮ ದಾಂಪತ್ಯ ಜೀವಿತ ಶುದ್ಧವಾಗಿರ್ಬೇಕು. ದಾಂಪತ್ಯ ಜೀವಿತ ವಿಷಯವಾಗಿ ಹಿಬ್ರಿಯರ ಪತ್ರಿಕೆ 13ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನೋಡ್ತೇವೆ, ದಾಂಪತ್ಯವು ಮಾನ್ಯವಾದುದು ಅಂದ್ರೆ ಪರಿಶುದ್ಧವಾದುದು. ದಾಂಪತ್ಯವು ಮಾನ್ಯವಾದ ಎಲ್ಲರೂ ಎಣಿಸಬೇಕು. ಗಂಡ ಹೆಂಡತಿರ ಸಂಬಂಧ ನಿಷ್ಕಳಂಕವಾಗಿರಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಇಂಥ ಒಂದು ಶ್ರೇಷ್ಠವಾದ ಜೀವಿತಕ್ಕೆ ಕರ್ತನು ನಮ್ಮನ್ನು ಕರೆದಿದ್ದಾನೆ. ಪ್ರೇರೆ, ನಮ್ಮ ಜೀವಿತ ಹೇಗಿರ್ಬೇಕು ಅಂತಂದ್ರೆ, ಈ ತಾವರೆ ಹೂ ಇದೆಯಲ್ಲ, ಕೆರೆಯಲ್ಲಿದ್ರು ಕೂಡ ಅದು ತನ್ನ ಕೊಚ್ಚೆಯನ್ನ ಅಂಟಿಸ್ಕೊಳ್ಳಲ್ಲ, ಶುದ್ಧವಾಗೇ ಇರ್ತದೆ. ಆ ರೀತಿಯಾಗಿರ್ಬೇಕು ನಮ್ಮ ಜೀವಿತ. ಒಬ್ಬ ದೇವರ ಸೇವಕರು ಒಂದು ಮಾತು ಸ್ಟೇಟ್ಮೆಂಟ್ ಈ ರೀತಿ ಹೇಳಿದ್ದಾರೆ, ಕಾಂಟ್ಯಾಕ್ಟ್ ವಿತ್ ದ ವರ್ಲ್ಡ್ ವಿತೌಟ್ ಕಂಟಾಮಿನೇಷನ್. ವಿ ಹ್ಯಾವ್ ಟು ಹ್ಯಾವ್ ಕಾಂಟ್ಯಾಕ್ಟ್. ಲೋಕದೊಳಗೆ ನಾವು ಇರಬೇಕು, ಆದರೆ ಕೆಟ್ಟೋಗ್ಬಾರ್ದು. ಕಾಂಟ್ಯಾಕ್ಟ್ ವಿತ್ ದ ವರ್ಲ್ಡ್ ವಿತೌಟ್ ಕಂಟಾಮಿನೇಷನ್. ವಾಕ್ಯ ನೋಡುತ್ತೇವೆ, ದುಸ್ಸಹವಾಸವು ಸದಾಚಾರವನ್ನ ಕೆಡಿಸ್ತದೆ. ನಮ್ಮ ಸಹವಾಸಗಳು ಬಹಳ ಮುಖ್ಯ. ನಾವೊಂದು ಗಾದೆ ಹೇಳ್ತೀವಿ, ಹಂದಿ ಜೊತೆ ಸೇರಿ ಕೆಂದಗರ ಮಲ ತಿನ್ನಕೋಯ್ತು ಅಂತ. ಹಂದಿನೂ ಕರ 2 ಕೂಡ ಫ್ರೆಂಡ್ಸ್ಗಳು. ಆ ಹಂದಿ ಸಹವಾಸ ಮಾಡಿ ಈ ಕರು ಹುಲ್ಲು ತಿನ್ನ ಬಿಟ್ಟು ಹಂದಿ ತಿನ್ನುವಂತ ಮಲ ತಿನ್ನಕೋಯ್ತಂತೆ, ಹೊಲಸು ತಿನ್ನಕೋಯ್ತಂತೆ. ಇವತ್ತು ಅನೇಕರು ಕ್ರೈಸ್ತರು ಅನ್ಯರೊಟ್ಟಿಗೆ ಸೇರಿ ಹೊಲಸು ತಿಂತಾ ಇದ್ದಾರೆ. ಇವತ್ತು ಕೂಡ ಹೊಲಸು ತಿನ್ನುವಂತ ಜೀವಿತ ಅವರದಾಗಿದೆ. ಎಚ್ಚರಿಕೆ ಪ್ರಿಯರೇ. ಆದ್ದರಿಂದಲೇ ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳಬೇಕು, ಪಾಪಗಳನ್ನ ಅರಿಕೆ ಮಾಡಬೇಕು. ನೋಡ್ರಿ, ಸಂಸೋನು ಎಂಥ ವ್ಯಕ್ತಿ ಆಗಿದ್ದ, ಪರಿಶುದ್ಧತ್ವ ಇಲ್ಲದೆ ಹಾಳಾದ, ವ್ಯಭಿಚಾರ ಮಾಡಿ ಕೆಟ್ಟು ಹಾಳಾದ. ಸೊಲೊಮೋನು ಎಂಥ ಮಹಾಜ್ಞಾನಿಯಾಗಿದ್ದ, ಆದರೆ ಹಾಳಾದ. ದಾವಿದ ದೊಡ್ಡ ರಾಜ, ಅವನು ತಪ್ಪಾಡ್ದ. ಆದ್ರೆ ದಾವಿದ ಒಂದು ಕೆಲಸ ಮಾಡ್ದ, ಇಮ್ಮಿಡಿಯೇಟ್ ಅರಿಕೆ ಮಾಡಿಕೊಂಡ. 32ನೇ ಕೀರ್ತನೆ 51ನೇ ಕೀರ್ತನೆ ಇದೆಯಲ್ಲ, ಅದು ಉತ್ತಮವಾದ ರೀತಿಯಲ್ಲಿ ದಾವಿದನು ಅರಿಕೆ ಮಾಡಿಕೊಳ್ಳುವುದನ್ನ ನಾವು ನೋಡುವಂತವರಾಗಿದ್ದೇವೆ. ದಯವಿಟ್ಟು ಅದು 2 ವಾಕ್ಯ ನೋಡೋಣ. ಒಬ್ರು 32ನೇ ಕೀರ್ತನೆ ಕೊಡ್ರಿ, ಒಬ್ರು 51ನೇ ಕೀರ್ತನೆ ತಗೊಳ್ರಿ. 32ನೇ ಕೀರ್ತನೆಯಲ್ಲಿ ಸಿಸ್ಟರ್ ಓದ್ರಿ, 3 ಮತ್ತು 4ನೇ ವಾಕ್ಯ ಓದ್ರಿ. 3 ಮತ್ತು 4. ನಾನು ಪಾಪವನ್ನು ಅರಿಕೆ ಮಾಡದೇ ಇದ್ದಾಗ, ನನ್ನ ಪಾಪನ ಅರಿಕೆ ಮಾಡದೇ ಇದ್ದಾಗ ದಿನವೆಲ್ಲ ನರಳುವುದರಿಂದ, ನೋಡಿದ್ರ, ದಿನವೆಲ್ಲ ನರಳೋದ್ರಿಂದ ನನ್ನ ಎಲುಬುಗಳು ಸವೆದು ಹೋಗ್ತಾ ಇತ್ತು. ಆಮೇಲೆ ಹಗಲಿರುಳು ನಿನ್ನ ಶಿಕ್ಷಾ ಹಸ್ತವು ನನ್ನ ಮೇಲೆ ಭಾರವಾಗಿತ್ತು. ಬೇಸಿಗೆಯ ನೀರಿನಂತೆ ನನ್ನ ಶರೀರದ ಸಾರವೆಲ್ಲ ಬತ್ತಿ ಹೋಯಿತು. ನೋಡಿದ್ರೆ, ಯಾವಾಗ ನಾನು ನನ್ನ ಪಾಪವನ್ನು ಅರಿಕೆ ಮಾಡಿಕೊಳ್ಳದೆ ಇದ್ದಾಗ, ಈಗ ಅರಿಕೆ ಮಾಡಿಕೊಳ್ಳುವಂತ ವಿಷಯವಾಗಿ 51ನೇ ಕೀರ್ತನೆ 1ರಿಂದ ಓದಿಷ್ಟ. ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹಗಳನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸು, ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ದ್ರೋಹ ಮಾಡಿದ್ದೇನೆ. ಆಮೇಲೆ ಕೆಟ್ಟದ್ದಾಗಿರುವುದನ್ನೇ ಮಾಡಿದ್ದೇನಲ್ಲ. ನಿನ್ನ ನಿರ್ಣಯ ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕವಾಗಿಯೂ ಇರುತ್ತದಲ್ಲ. ಹುಟ್ಟಿದಂದಿನಿಂದ ನಾನು ಪಾಪಿಯೇ, ಮಾತೃಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ. ಯಥಾರ್ಥ ಚಿತ್ತವೇ ನಿನಗೆ ಸಂತೋಷ, ಸುಜ್ಞಾನದ ರಹಸ್ಯಗಳನ್ನು ನನಗೆ ತಿಳಿಸು. ಹಿಸೋಪಿಳದ ಬರಲಿನಿಂದ ನೀರನ್ನು ಚಿಮುಕಿಸಿಯೋ ಎಂಬಂತೆ ನನ್ನ ಅಶುದ್ಧತ್ವವನ್ನು ತೆಗೆದು ಬಿಡು, ಆಗ ಶುದ್ಧನಾಗಿರುವೆನು.
ನನ್ನನ್ನು ತೊಳೆ. ನನ್ನನ್ನು ತೊಳೆ, ಆಗ ಹಿಮಕ್ಕಿಂತಲೂ ಆಗ ಬೆಳ್ಳಗಾಗುವೆನು. ಹಿಮಕ್ಕಿಂತಲೂ ಬೆಳ್ಳಗಾಗುವೆನು. ಆಮೇಲೆ ನನ್ನಲ್ಲಿ ಸಂಭ್ರಮೋತ್ಸವದ ಧ್ವನಿ ಉಂಟಾಗುವಂತೆ ಮಾಡು. ಮಾಡು. ಆಗ ನೀನು ಜಜ್ಜಿದ ಎಲುಬುಗಳು ಆನಂದ ಪಡುವವು. ಹಾ, ನನ್ನ ದೋಷಕ್ಕೆ ವಿಮುಖನಾಗು. yes. ನನ್ನ ಪಾಪಗಳನ್ನೆಲ್ಲ ಅಳಿಸಿ ಬಿಡು. ದೇವರೇ ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನ ಪಡಿಸು. ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ. ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ. ಆಮೇಲೆ ರಕ್ಷಣಾ ಆನಂದದಲ್ಲಿ ನಾನು ತಿರುಗಿ ಅನುಭವಿಸುವಂತೆ ಮಾಡು. ಈಗ ಬನ್ರಿ ವಚನ 17 ವಾಕ್ಯಕ್ಕೆ ಓದಿಷ್ಟ. ಉಕ್ಕಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ದೇವರೇ ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ನೋಡಿದ್ರ ಎಂಥ ಒಂದು ಪ್ರಾರ್ಥನೆ. ಬೇರೆ ನಮ್ಮ ಹೊಲಸನ್ನ ಬಿಡ್ಲೇಬೇಕು, ನಮ್ಮ ಕಠಿಣತ್ವವನ್ನು ಬಿಡ್ಲೇಬೇಕು, ಕರ್ತನ ಕಡೆಗೆ ತಿರುಗಿಕೊಳ್ಳಬೇಕು. ನಾವು ನಮ್ಮ ಕುಟುಂಬ ಪರಿಶುದ್ಧರಾಗಿ ಜೀವಿಸಬೇಕು. ಯೋಬನು 31ನೇ ಯೋಬನ ಪುಸ್ತಕದಲ್ಲಿ 1ನೇ ವಾಕ್ಯದಲ್ಲಿ ಹೇಳ್ತಾನೆ, ನಾನು ಒಂದು ಒಡಂಬಡಿಕೆ ಮಾಡಿಕೊಂಡಿದ್ದೇನೆ, ನನ್ನ ಕಣ್ಣಿನೊಟ್ಟಿಗೆ ನಾನು ಒಡಂಬಡಿಕೆ ಮಾಡಿಕೊಂಡಿದ್ದೇನೆ. ಯೌವನಸ್ಥ ಹೆಣ್ಣು ಮಕ್ಕಳ ನಾನು ಹೇಗೆ ನಾನು ನೋಡಲಿ ಅಂದ್ರೆ ಏನರ್ಥ? ಐ ಹ್ಯಾವ್ ಟೇಕನ್ ಎ ಕೋವೆನೆಂಟ್. ನಾನು ಯಾವುದೇ ಕಾರಣಕ್ಕೂ ನಾನು ತಪ್ಪಾದಂತ ದೃಷ್ಟಿಯಿಂದ ಮತ್ತೊಬ್ಬರನ್ನ ನೋಡುವುದಿಲ್ಲ ಎನ್ನುವಂತ ತೀರ್ಮಾನ ಮಾಡಿಕೊಂಡಿದ್ದೇನೆ. ಬೇರೆ ನಮ್ಮ ದೇವರು ಪರಿಶುದ್ಧನಾದ ದೇವರು. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಇವತ್ತು ವಿಶ್ವಾಸಿಗಳ ಕುಟುಂಬಗಳಲ್ಲಿ ಹೊಲಸು ತುಂಬಿದೆ. ಮಕ್ಕಳು ದಾರಿ ತಪ್ತಾ ಇದ್ದಾರೆ. ಡ್ರಗ್ ಅಡಿಕ್ಷನ್ಸ್ಗಳಿಗೆ, ಹೊಲಸಾದ ಪಿಕ್ಚರ್ಗಳು ನೋಡೋದ್ರಲ್ಲಿ, ವ್ಯಭಿಚಾರದಲ್ಲಿ, ಮದುವೆಗೆ ಮುಂಚೆ ಅನೈತಿಕವಾದ ಸಂಬಂಧಗಳಲ್ಲಿ, ಮದುವೆ ಆದ್ಮೇಲೆ ಕೂಡ ಅನೈತಿಕವಾದ ಹೊಲಸು ಸಂಬಂಧಗಳಲ್ಲಿ ಇವತ್ತು ಕುಟುಂಬಗಳು ಕೆಟ್ಟು ಹೋಗ್ತಾ ಇದೆ. ನಮ್ಮ ದೇವರು ಪರಿಶುದ್ಧನಾದ ದೇವರು. ಇವತ್ತು ದಾವೀದನ ಹಾಗೆ ನಾವು ಕೂಡ ನಮ್ಮ ಹೃದಯಗಳನ್ನ ಜಜ್ಜಿಕೊಂಡು, ನಮ್ಮ ಮನಸ್ಸುಗಳನ್ನ ಜಜ್ಜಿಕೊಂಡು ಆತನ ಬಳಿ ಬರೋಣ, ಪ್ರಾರ್ಥನೆ ಮಾಡೋಣ. ನಮಗೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ. ಕರ್ತನೆ, ನಮ್ಮನ್ನ ಕನಿಕರಿಸು, ನಮ್ಮನ್ನ ಕ್ಷಮಿಸು. ನಾವು ಇವತ್ತಿನಿಂದ ಸ್ವಾಮಿ ಪರಿಶುದ್ಧರಾಗಿ ಜೀವಿಸ್ತೇವೆ. ನಾವೆಲ್ಲ ಎದ್ದು ನಿಂತು ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ.